ಸ್ಯಾಂಡಲ್ವುಡ್ನಲ್ಲಿ ಸದ್ಯಕ್ಕೆ ಹೊಸ ಸಿನಿಮಾಗಳಿಗಿಂತ ಸೂಪರ್ ಸ್ಟಾರ್ಗಳ ಹಳೆ ಸಿನಿಮಾಗಳು ರಿಲೀಸ್ ಆಗ್ತಾ ಇರೋದು ಒಂದು ದೊಡ್ಡ ಟ್ರೆಂಡ್ ಆಗಿದೆ. ಸೊ ಇದೆಲ್ಲದರ ಜೊತೆಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಅಪ್ಪು ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ. ಸೊ ಇಡೀ ಈ ಅಪ್ಪು ಸಿನಿಮಾದ ಜರ್ನಿ ಬಗ್ಗೆ, ಸಿನಿಮಾಗಳ ಸದ್ಯಕ್ಕೆ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳ ಬಗ್ಗೆ, ಸಿನಿಮಾ ಇಂಡಸ್ಟ್ರಿ ಬೆಳವಣಿಗೆಗಳ ಬಗ್ಗೆ ಮಾತಾಡಲಿಕ್ಕೆ ಖ್ಯಾತ ಸಂಗೀತ ನಿರ್ದೇಶಕರು ಗುರುಕಿರಣ್ ಸರ್ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ವೆಲ್ಕಮ್. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು ಸರ್. ಅದೇ ಒಂದು ವಿಶೇಷತೆ ಸರ್, ಬಿಫೋರ್ ಮಾತಾಡ್ತಾ ಇದ್ವಿ, ಸದ್ಯಕ್ಕೆ ಹೊಸ ಸಿನಿಮಾಗಳು ಅನ್ನೋದಕ್ಕಿಂತ ಈ ಸೂಪರ್ ಸ್ಟಾರ್ಗಳ ಹಳೆಯ ಸಿನಿಮಾಗಳು ರಿಲೀಸ್ ಆಗ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಅವತ್ತಿನ ಒಂದು ದೊಡ್ಡ ಸೂಪರ್ ಹಿಟ್ ಸಿನಿಮಾ ಅಪ್ಪು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಮೊದಲನೇದಾಗಿ ಸರ್, ಅವತ್ತಿನ ಜರ್ನಿ ಹೆಂಗೆ ನೆನಪಾಗುತ್ತೆ ಅಂತ? ಇಲ್ಲ, ಅದು 24 ವರ್ಷ ಆಯಿತು. ಈ ವರ್ಷ ಐ ಥಿಂಕ್ ನನಗೆ ಲಾಸ್ಟ್ 1 ವರ್ಷದಿಂದ ಕರಿಯರ್ ರಿಲೀಸ್ ಆಯಿತು, ರಿಲೀಸ್ ಆಯಿತು 25 ವರ್ಷಕ್ಕೆ, ನಮ್ಮ ಉಪೇಂದ್ರ ರಿಲೀಸ್ ಆಯಿತು. ಸೊ ಇದ್ರ ಜೊತೆ ಈಗ ಅಪ್ಪು ಅಂದ ಕೂಡಲೇ ಒಂದಷ್ಟು ಮೆಮರೀಸ್ ಡೆಫಿನೆಟ್ ಆಗಿ. ಕಾರಣ ಅಪ್ಪು ಅವರ ಮೊದಲ ಚಿತ್ರ ಮರೆಯೋಕ್ಕಾಗಲ್ಲ. ಅಂದರೆ ನಾನಾಗ ಹೊಸಬ ಬೆಂಗಳೂರು ಶಿಫ್ಟಾಗಿ 1 ವರ್ಷ ಆಗಿತ್ತು. ಸೀರಿಯಸ್ ಆಗಿ ಮ್ಯೂಸಿಕ್ ಪ್ರೊಫೆಷನಲ್ ಆಗಿ ತಗೊಂಡು ಆಗ ಸ್ಟಾರ್ಟಿಂಗ್ ಈ ಚಿತ್ರ ಬಂದಿದ್ದು. ನನಗೆ ಆ್ಯಕ್ಚುಲಿ ನನಗೆ ಹೆಂಗೆ ಬಂತು ಅಂತ ನಂಬೋಕ್ಕಾಗಿಲ್ಲ. ಯಾಕೆಂದರೆ ಅಣ್ಣವ್ರ ಕಂಪ್ನಿ ದೊಡ್ಡ ಕಂಪ್ನಿ, ಯಾವುದೋ ಜಾಸ್ತಿ ತಮಿಳ್ ಮ್ಯೂಸಿಕ್ ಡೈರೆಕ್ಟರ್ಸ್ ಯಾವುದೋ ದೊಡ್ಡದಕ್ಕೆ ಹೋಗ್ಬೋದು ಅಂದರೆ ನನಗೆ ಕರೆದ ಅವಕಾಶ ಕೊಟ್ಟರು. ಐ ಥಿಂಕ್ ಯಾವತ್ತು ದಟ್ಸ್ ಗ್ರೇಟ್ ಅನ್ನೋ ಒಂದು ಖುಷಿ. ಅಪ್ಪು ಅವರ ಮೊದಲ ಚಿತ್ರ ಮಾಡಿದ್ದು ನನಗೆ ಯಾವತ್ತು ದಟ್ಸ್ ಡೆಫಿನೆಟ್ಲಿ ಮೆಮೊರೇಬಲು. ಜೊತೆಗೆ ಕಂಪೋಸಿಂಗ್ ಅದೊಂದು ಎಕ್ಸ್ಪೀರಿಯನ್ಸ್. ಯಾಕೆಂದರೆ ಅಣ್ಣವ್ರ ಜೊತೆಗೆ ಇರ್ತಿದ್ರು, ಅವರ ಮನೆಯಲ್ಲೇ, ಅವರ ಹಾಲಲ್ಲೇ ಕಂಪೋಸಿಂಗ್. ಸೊ ನಾವು ಒಬ್ಬನೇ ಹೋಗ್ತಾಯಿತ್ತು. ಸೊ ಅದೊಂದು ಥರ ಅಂದರೆ ಅಣ್ಣವ್ರ ಜೊತೆ ಒಂದು ಕ್ಲೋಸ್ ಇಂಟ್ರ್ಯಾಕ್ಷನು, ಅವರು ಮಾತಾಡ್ತಾ ಇದ್ದ ರೀತಿ ಅಥವಾ ಅವರು ಹಳೆ ಎಕ್ಸ್ಪೀರಿಯನ್ಸ್ಗಳ ಬಗ್ಗೆ ಮಾತಾಡ್ತಾ ಇರೋದು, ಅದು ಆ್ಯಕ್ಚುಲಿ ನಮಗೆ ಒಂದು ಪಾಠ ಇದ್ದಂಗೆ, ಇಟ್ಸ್ ಒಂದು ಟೆಕ್ಸ್ಟ್ ಬುಕ್ ಇದ್ದಂಗೆ. ಯಾಕೆಂದರೆ ಆ ಸಿಂಪ್ಲಿಸಿಟಿ, ಆಮೇಲೆ ಆ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಆ ಕ್ಯಾಶುವಲ್ ಕೂತ್ಕೊಂಡಾಗ ಮಾತಾಡ್ತಾಯಿದ್ರು. ಆ ಹಳೆದು ಸಾಂಗ್ ಹೆಂಗಿತ್ತು, ಆ ಕಂಪೋಸಿಂಗ್ ಟೈಮಲ್ಲಿ ಏನು ಕತೆ ನಡೆದಿತ್ತು, ಅವರ ಜರ್ನಿಯಲ್ಲಿ, ಅದು ನಮಗೆ ಕಲಿಯೋಕ್ಕೆ ತುಂಬ ಇರುತ್ತೆ. ಈಗ ಇಷ್ಟು ಸುಲಭ ಇರಲಿಲ್ಲ ಸಿನಿಮಾ ರಂಗಕ್ಕೆ. ಆಗ ಬರುವಾಗಲೂ ಸಿಕ್ಕಾಪಟ್ಟೆ ಒದ್ದಾಟ, ಕಷ್ಟಗಳು, ಡೈರೆಕ್ಟಾಗಿ ರೆಕಗ್ನೈಸ್ ಆಗ್ತಾ ಇರಲಿಲ್ಲ ಟ್ಯಾಲೆಂಟು. ಸೋಷಿಯಲ್ ಮೀಡಿಯಾ ಇಲ್ಲ, ಟಿ ವಿ ಇರಲಿಲ್ಲ. ಸೊ ನಾವೆಲ್ಲ ಬರುವಾಗ ಸ್ವಲ್ಪ ಸೈಕಲ್ ಹೊಡೆದಿದ್ದು ಸ್ವಲ್ಪ ಜಾಸ್ತಿ. ಎಂಟ್ರಿ ಆಗಿದ್ದು 98, ಬಟ್ ಒಂದು 10 ವರ್ಷ ಜರ್ನಿ ಮಾಡಿದ್ದೀವಿ. ಸೊ ಒಂಥರ ಇದು ಸಿಕ್ಕಿದಾಗ ಐ ಥಿಂಕ್ ಐ ವಾಸ್ ಥ್ರಿಲ್ಡ್. ಆ್ಯಂಡ್ ಆಮೇಲೆ 5-6 ಸಾಂಗ್ ಮಾಡಿದ್ವಿ. ಲಕ್ಕಿಲಿ ಆಗ ಆ್ಯಸ್ ಯೂಶ್ವಲ್ ಅಂತ ಹೇಳಬೇಕು, ಎಲ್ಲ ಹಿಟ್ಟಾಗಿತ್ತು. ಆಮೇಲೆ ರಿಲೀಸು ಅಷ್ಟೇ, ಇಟ್ ವಾಸ್ ಅ ವೆರಿ ಬಿಗ್ ರಿಲೀಸು. ಯಾಕೆಂದರೆ ಅಣ್ಣವ್ರ ಫಿಲ್ಮ್ಸ್ ಕಮ್ಮಿ ಮಾಡ್ತಾಯಿದ್ರು. ಅಪ್ಪು ಅವರ ಫಸ್ಟ್ ಲಾಂಚು, ಸ್ವಲ್ಪ ಗ್ಯಾಪ್ ಆದ ನಂತರ ಈ ಚಿತ್ರ ಬಂದಿರೋದು ಅವ್ರ ಕಂಪ್ನಿಗೆ. ಸೊ ದೊಡ್ಡ ರಿಲೀಸು. ಅವ್ರದ್ದು ನಾನು ಹೇಳೋದು ಆ ಡಿಸಿಷನ್ ಮೇಕಿಂಗ್ ಆಗಲಿ, ಯಾಕೆಂದರೆ ಎಲ್ಲ ಅವರು ನೋಡ್ಕೋತಾಯಿದ್ರು. ಅಂದರೆ ಪಬ್ಲಿಸಿಟಿ ಹೆಂಗೆ ಬರಬೇಕು, ದಟ್ಸ್ ಅನ್ ಆರ್ಟ್ ಅಂತ ಹೇಳೋದು. ಸೊ ಪ್ರತಿಯೊಂದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟು ಮಾಡಿದರು. ಆ್ಯಂಡ್ ಅಫ್ಕೋರ್ಸ್ ಸರ್, ಅದೇ ಪರ್ಟಿಕ್ಯುಲರ್ ಆಗಿ ಇದು ಸಾಂಗ್ಸ್ ಮಾಡುವಾಗ, ಅಂದರೆ ಮ್ಯೂಸಿಕ್ ಮಾಡುವಾಗ ನಾನು ಕೇಳಿದ ಹಾಗೆ, ಅಂದರೆ ಅಪ್ಪು ಅವರೆಲ್ಲ ದೂರದಲ್ಲಿ ನಿಂತು ನೀವು ಆ ಮನೇಲಿರುವಾಗ ಕೆಲಸ ಮಾಡುವಾಗ ನೋಡ್ತಾ ಇದ್ರು. ಜಾಸ್ತಿ ಅಂದರೆ ಹತ್ರಕ್ಕೆ ಬರ್ತಾ ಇರಲಿಲ್ಲ, ಇನ್ವಾಲ್ವ್ ಆಗ್ತಾ ಇರಲಿಲ್ಲ. ಅಪ್ಪಾಜಿ ಅಮ್ಮ ಎಲ್ಲ ಕೂಡ ಡಿಸೈಡ್ ಮಾಡ್ತಾ ಇದ್ರು ಅನ್ನೋಂಥದ್ದು. ಸೊ ಪರ್ಟಿಕ್ಯುಲರ್ ಆಗಿ ಪುನೀತ್ ಸರ್ ಫಸ್ಟ್ ಸಿನಿಮಾ, ಅವ್ರ ಸಜೆಷನ್ಸ್ ಎಲ್ಲ, ಅವ್ರ ಇನ್ವಾಲ್ವ್ಮೆಂಟ್ ಎಲ್ಲ ಹೆಂಗಿರ್ತಾ ಇತ್ತು ಅಂತ? ಇಲ್ಲ, ಆ್ಯಕ್ಚುಲಿ ಇನ್ವಾಲ್ವ್ಮೆಂಟ್ಗಿಂತ ನಾವು ಫ್ರೆಂಡ್ಸ್ ಇದ್ವಿ. ಬಟ್ ಕಂಪೋಸಿಂಗ್ ಟೈಮಲ್ಲಿ ಮನೇಲಿ ಕೂತ್ಕೊಂಡಾಗ ಇಟ್ ವಾಸ್ ಅಣ್ಣವರು, ವರ್ಧಣ್ಣವರು ಅವರೇ ಮೇಜರ್ ಡಿಸಿಷನ್ ಮೇಕರ್. ಇದು ಓಕೆನಾ ಬೇಡವಾ ಅಂತ ಕ್ಯಾಶುವಲಿ ಡಿಸ್ಕಷನ್ ತಗೋತಾಯಿದ್ರು. ಬಟ್ ಫೈನಲ್ ಡಿಸಿಷನ್ ಡೆಫಿನೆಟ್ ಆಗಿ ಅಣ್ಣವ್ರು ಮತ್ತು ವರ್ಧಣ್ಣ ತಗೋತಾ ಇದ್ದಿದ್ದು. ಆಮೇಲೆ ಆ್ಯಕ್ಚುಲಿ ಇವರನ್ನು ಮರೆಯೋಕ್ಕಾಗಲ್ಲ, ನಮ್ಮ ರಾಘಣ್ಣ ವಾಸ್ ಟೋಟ್ಲಿ ಇನ್ವಾಲ್ಡ್ ಇನ್ ದ ಪ್ರಾಜೆಕ್ಟ್. ಸರ್, ಈಗ ಪರ್ಟಿಕ್ಯುಲರ್ ಆಗಿ ಸದ್ಯಕ್ಕೆ ಹೇಳ್ತಾ ಇದ್ರಿ ನಿಮ್ಮ ಸಿನಿಮಾಗಳೇ ತುಂಬ ರಿಲೀಸ್ ಆಯಿತು. ಸೊ ಆಗಿರ್ಬೋದು, ಉಪೇಂದ್ರ ಆಗಿರ್ಬೋದು, ಸೊ ಕರಿಯ ಆಗಿರ್ಬೋದು. ಸೊ ಅಂದರೆ 20-25 ವರ್ಷದ ಹಿಂದಿನ ಸಿನಿಮಾಗಳು ಸದ್ಯಕ್ಕೆ ರಿಲೀಸ್ ಆಗಿ ಟ್ರೆಂಡ್ ಕ್ರಿಯೇಟ್ ಮಾಡ್ತಾ ಇದೆ. ಈಗ ಅವತ್ತಿನ ಸಿನಿಮಾಗಳಾದರೂ ಕೂಡ ಇವತ್ತಿಗೂ ಕೂಡ ಅದೇ ರೀತಿ ಥಿಯೇಟ್ರಿಗೆ ಹಳೆಯ ಸಿನಿಮಾಗಳಿಗೆ ಜನ ಬರುವಂಥದ್ದಿದೆ. ಸೊ ನಿಮಗೆ ಈ ಸಿನಿಮಾ ಮಾಡಿದಾಗ ಅವತ್ತಿನ ಕ್ರೇಜು, ಅವತ್ತು ಸಕ್ಸಸ್ ಆಗಿದ್ದಂಥ ರೀತಿ ನೋಡ್ತಾ ಇದ್ವಿ. ಅದೇ ಅಪ್ಪು ಸಿನಿಮಾದ ಸಕ್ಸಸ್ ಶೀಲ್ಡ್ ಕೂಡ ಇರುವಂಥದ್ದು. ಹೆಂಗೆ ರಿಸೀವ್ ಮಾಡಿದ್ರು ಜನ ಅಂತ?
ಇದು ಆ್ಯಕ್ಚುಲಿ ನನ್ನ ಲೆಕ್ಕದಲ್ಲಿ ಸಾಂಗ್ ರಿಲೀಸ್ ಆದ ತಕ್ಷಣ ಮರುದಿವಸ ಹಿಟ್ ಆಗಿತ್ತು. ಸೊ ಎಕ್ಸ್ಪೆಕ್ಟೇಷನ್ ಜೋರಿತ್ತು. ಥಿಯೇಟ್ರಲ್ಲೆಲ್ಲ ಹಬ್ಬದ ವಾತಾವರಣ. ಈಗ ಹೆಂಗೆ ನಡೀತಾ ಇದೆ ಆ ಟೈಮಲ್ಲಿ ಹಂಗೆ ನಡೀತಾ ಇತ್ತು. ನನ್ನ ಲೆಕ್ಕದಲ್ಲಿ ಅಪ್ಪು ಅವರಿಗೆ ಅಷ್ಟು ಇದೇ ಒಂದು ಪಿಕ್ಚರ್ ಮಾಡಿ ಬಿಡೋಣ ಅಂತ ಇತ್ತು. ಕೆರಿಯರಾಗಿ ತಗೋಬೇಕಂತಿರಲಿಲ್ಲ ಆ ಟೈಮಲ್ಲಿ. ನಾನು ಹೇಳೋದು ಡೆಸ್ಟಿನಿ ಅಂತ ಅದಕ್ಕೆ ಹೇಳೋದು. ಫಸ್ಟ್ ಮಾಡುವಾಗ ಒಂದು ಪಿಕ್ಚರ್ ಮಾಡಿ ಸಾಕು. ಅವರಾಗ ಈ ವಾಸ್ ಮೋರ್ ಟುವರ್ಡ್ಸ್ ಬಿಸ್ನೆಸ್. ಸೊ ಇದು ಆದಾಗ ಅದು ಓವರ್ವೆಲ್ಮಿಂಗ್ ಸಕ್ಸಸ್ ರೇಟ್ ಹಂಗಲ್ಲ. ಥಿಯೇಟ್ರಲ್ಲಿ ಇನ್ನೂ ನೆನಪಿದೆ ನನಗೆ. ಅಣ್ಣವರು ಇದ್ದರು, ಅಪ್ಪು ಅವರೆಲ್ಲ ಜೊತೆಯಲ್ಲಿ ನಾವು ಅವ್ರ ಫ್ಯಾಮಿಲಿ ಇದ್ದರು. ಸಂತೋಷಲ್ಲಿ ಮೇಲ್ಗಡೆ ಒಂದು ಯಾವುದೊಂದು ಸಪ್ರೇಟ್ ಕೌಂಟ್ರ್ ಇತ್ತು, ಎಂಟ್ರಿನೂ ಬೇರೆ. ಸೊ ಅಲ್ಲಿ ಕೂತ್ಕೊಂಡು ಪಬ್ಲಿಕ್ ಜೊತೆ ನೋಡಿದ್ದೀವಿ. ಸೊ ಆ ಎಕ್ಸ್ಪೀರಿಯನ್ಸನ್ನು ಲೈಫಲ್ಲಿ ಮರೆಯೋಕ್ಕಾಗಲ್ಲ. ಒಂದು ಪಬ್ಲಿಕ್ ಇದು ರಿಯಾಕ್ಷನ್ ಆಗಲಿ, ಆಮೇಲೆ ಅಪ್ಪು ಎಂಟ್ರಿಗೆ ನಾನು ಹೇಳೋದು ಆ ಪಲ್ಟಿ ಹೊಡ್ಕೊಂಡು ಹೌದು ಎಂಟ್ರಿ ಆಗ್ತಾ ಇದ್ದಾರೆ ಆ ಫೈಟಲ್ಲಿ. ಆ ಇದು ಥಿಯೇಟ್ರಲ್ಲಿ ಆ ವೈಬ್ರೇಷನ್ ಇದೆಯಲ್ಲ, ಮರೆಯೋಕ್ಕಾಗಲ್ಲ. ಅದೇ ಬೆಟ್ ಕಟ್ಟಿ ಎಂಟ್ರಿ ಆಗ್ತಾರೆ ಸರ್. ಬಟ್ ಅದು ಆ್ಯಸ್ ಯೂಶುವಲ್ ಒಂದು ಡಿಫ್ರೆಂಟ್ ಅನ್ಸೋಕೆ ಶುರು ಆಗುತ್ತೆ ಜನಕ್ಕೆ. ತಗೊಳ್ಳೋಂಥ ರೀತಿ ಕೂಡ ಡಿಫ್ರೆಂಟ್ ಆಗುತ್ತೆ ಸರ್. ಅದೇ ಹೇಳಿದರೆ ಒಂದು ಅಪ್ಪು ಅವರಿಗೆ ಬಿಸ್ನೆಸ್ ಮ್ಯಾನ್ ಆಗುವಂಥ ತುಂಬ ಆಲೋಚನೆಗಳಿತ್ತಂತ. ಆ ಸಿನಿಮಾ ಕೆಲಸ ಮಾಡಿದ್ರೆ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಅವ್ರ ಜೊತೆ ಮಾತಾಡುವಾಗ. ಅಂದರೆ ಸಿನಿಮಾ ತುಂಬ ಪ್ರೊಫೆಷನಾಗಿ ತಗೊಳ್ತೀನೋ ಇಲ್ವೋ ಅಂತ ಡೌಟ್ಸ್ ಕೂಡ ಇತ್ತು. ಸೊ ಈ ಸಿನಿಮಾ ಆದಮೇಲೆ ಅವ್ರ ಡೌಟ್ಸ್ ಹೆಂಗೆ ಕ್ಲಿಯರ್ ಆಯಿತು? ನಿಮ್ಮ ಹತ್ರ ಏನೋ ಮಾತಾಡಿದ್ದು? ಇಲ್ಲ, ಇದು ಆ್ಯಕ್ಚುಲಿ ಸ್ಟಾರ್ಟಿಂಗ್ ಮಾತಾಡುವಾಗ ಅಫ್ಕೋರ್ಸ್ ಅಪ್ಪು ಮಾಡುವಾಗ ಮಾತಾಡಿದ್ದು ಏನಂದರೆ ಅದು ಏನೇ ಸ್ಟಾರ್ಟು ಮಾತಾಡುವಾಗ ಆಗ ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ ಇದ್ದಂಗಿತ್ತು ಫಿಲ್ಮಲ್ಲಿ. ಅದಾದ ನಂತರ ಎರಡನೇ ಚಿತ್ರ ಮಾಡೋಣ ಅಂತ ಇದ್ದಿದ್ದು ಅಷ್ಟೇ ವಿನ ಇದು ಕೆರಿಯರ್ ಅಂತ ಅವರು ನನ್ನ ಲೆಕ್ಕದಲ್ಲಿ ಅಂದ್ಕೊಂಡಿಲ್ಲ, ನನಗೆ ಗೊತ್ತಿದ್ದ ಮಟ್ಟಿನಲ್ಲಿ. ಸೊ ಇನ್ನೊಂದು ಯಾವತ್ತಂದರೆ ಅದು ಕ್ಯಾರೆಕ್ಟರ್ ಅನ್ನೋದು ಇದೆಯಲ್ಲ ಅಪ್ಪುವಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಾಂಗು. ನಮ್ಮ ಇವರು ಪೂರಿ ಜಗನ್ನಾಥ್ ಕ್ರಿಯೇಟ್ ಮಾಡಿದ್ದು ಅದು ಹೆಂಗೆ ಅಂದರೆ, ಅಪ್ಪು ಅವ್ರು ನಿಮ್ಮನ್ನು ಲವ್ ಮಾಡ್ತಾಯಿದ್ದಾರೆ, ಅಪ್ಪು ಅವ್ರು ಬರ್ತಾ ಇದ್ದಾರೆ, ತನಗೆ ತಾನೇ ಹೈಪ್ ಕೊಡೋದಿದೆಯಲ್ಲ, ಅದೊಂದು ವಿಚಿತ್ರ ಅನಿಸ್ತಾ ಇತ್ತು ಆ ಟೈಮಲ್ಲಿ ನಮಗೆ. ಏನಿದು ಅಪ್ಪು ಅವ್ರು ತನಗೆ ತಾನು ಹೈಪ್ ಕೊಡೋದಿದೆಯಲ್ಲ ಫಸ್ಟು ಅದೊಂದು ಇದಿತ್ತು. ಬಟ್ ಇನ್ನೊಂದು ಅವ್ರದ್ದು ನೇಚರ್ ಯಾರು ತುಂಬ ಕ್ಯಾಶುವಲ್ ಡೈರೆಕ್ಟ್ರು. ಸುಮ್ಮನೆ ನೋಡಿ ಓಕೆ ಯಾವುದು ಈ ಡೈರೆಕ್ಟ್ರುಗಳನ್ನು ನಾನು ಕೆಲವ್ರ ಜೊತೆ ವರ್ಕ್ ಮಾಡಿದ್ದೀನಿ. ಏನಂದರೆ ಓವರ್ ಪೊಸೆಸ್ ಥರ ಹಂಗೆ ಬೇಕು ಹಿಂಗೆ ಬೇಕು, ನೀವು ರಂಗಲ್ಲ ಸಾಕು, ಇಷ್ಟು ಸಾಕು, ತುಂಬ ಲೈಟಾಗಿ ಅಂತ ಅಷ್ಟು ಕೂಲ್ ಡೈರೆಕ್ಟರ್ನ ಲೈಫಲ್ಲಿ ನೋಡಿಲ್ಲ ನಾನು. ಇನ್ನೊಂದು ಪ್ಲಸ್ ದೊಡ್ಡ ಪಾಯಿಂಟು ನಮ್ಮ MS ರಮೇಶ್ ಅವ್ರ ಡೈಲಾಗ್, ಮ್ಯಾಸಿವ್ ಡೈಲಾಗ್. ನನಗೆ ಇನ್ನೂ ನೆನಪಿದೆ, ಹಾರ್ಡ್ಲಿ ಕರೆಕ್ಷನ್ ಜಾಸ್ತಿ ಇಲ್ಲದೆ ಅಣ್ಣವ್ರ ಜೊತೆ ಪಾಸಾಗಿದ್ದು ಡೈಲಾಗ್ ಸೆಷನ್ ಇದು. ಒಂದು ಸ್ಟ್ರೆಚ್ಚಲ್ಲಿ ಫುಲ್ ಹೇಳ್ತಾ ಹೋದರು. ಆಮೇಲೆ ರಮೇಶ್ಗೆ ಅದೊಂದು ಟ್ಯಾಲೆಂಟ್ ಇದೆ, ಒಂದು ಸ್ಟ್ರೆಚ್ಚಲ್ಲಿ ಅವು ಜಾಸ್ತಿ ಓದೋಕ್ಕೆಲ್ಲ ಹೋಗಲ್ಲ, ಒಂದು ಸ್ಟ್ರೆಚ್ಚಲ್ಲಿ ಪಟ್ ಅಂತ ನರೇಷನ್ ಕೊಟ್ಕೊಂಡು ಹೋಗ್ತಾರೆ. ಹಾರ್ಡ್ಲಿ ಚೇಂಜಸ್ಸು. ಕ್ಯಾರೆಕ್ಟರೈಸೇಷನ್ ಬಿಲ್ಡಪ್ ಆಗಿದ್ದು ಐ ಥಿಂಕ್ ವಾಸ್ ವಂಡರ್ಫುಲ್. ಆ್ಯಂಡ್ ಸ್ಟಿಲ್ ನನಗೆ ನೆನಪಿದೆ, ರಜನಿಕಾಂತ್ ಅವರು ಸಿಕ್ಕಾಪಟ್ಟೆ ಇಷ್ಟಪಟ್ಟಿದ್ರು ಪಿಕ್ಚರ್ನ. ಅವ್ರು 100 ಡೇಸ್ಗೆ ಅವರೇ ಶೀಲ್ಡ್ ಎಲ್ಲ ಕೊಟ್ಟಿದ್ದು ನಮಗೆ. ಸರ್ ಅದೇ ಈ ಪರ್ಟಿಕ್ಯುಲರ್ ಸಾಂಗ್ಸ್ ಕಾಂಪೋಸ್ ಆಗಿರೋಂಥ ರೀತಿ ಮತ್ತು ಸಾಂಗ್ಸ್ಗಳು ತಲುಪಿದ್ದಂಥ ರೀತಿ ಸರ್, ನೀವು ಹೇಳ್ತಾ ಇದ್ರಿ ಒಂದು ರೀತಿ ಹೆಂಗೋ ಅನ್ಎಕ್ಸ್ಪೆಕ್ಟೆಡಾಗಿ ಕನೆಕ್ಟ್ ಆದೆ ಅನ್ನೋಂಥದ್ದು. ಆ ಕನೆಕ್ಟ್ ಆಗಿದ್ದು ಹೆಂಗಾಯ್ತು ಅಂತ ನೀವು ಈ ಸಿನಿಮಾಗೆ ಪರ್ಟಿಕ್ಯುಲರ್? ಈ ಸಿನಿಮಾ ಆಗ ನಾನು ಹೊಸಬ್ರ ಚಿತ್ರ ಮಾಡ್ತಾಯಿದ್ದೆ, ಜಾಸ್ತಿ ಹೊಸಬ್ರ ಜೊತೆನೇ. ಆಗ ಚಿತ್ರ ಹಿಟ್ಟಾಗಿತ್ತು, ಇನ್ನೂ 2 ಪಿಕ್ಚರ್ ಮಾಡ್ತಾಯಿದ್ದೆ. ಇವನ್ ಕರಿಯ ಆಗ ಲೈನಲ್ಲಿತ್ತು, ಶುರು ಮಾಡಿರಲಿಲ್ಲ. ಇದರ ಬೆನ್ನಿಗೆ ಆ್ಯಕ್ಚುಲಿ ಈ ಟೈಮ್ ಕೊಟ್ಟಿರೋದು ಕರಿಯಾಗೆ ಟೈಮ್. ಆ ಟೈಮನ್ನು ಇದು ಸಡನ್ ಬಂದಿದ್ದರಿಂದ ಅವ್ರದ್ದು ಫಸ್ಟ್ ಪಿಕ್ಚರ್ ಅಲ್ಲ, ಪ್ರೇಮ್ಗೆ ಹೇಳಿ ಸ್ವಲ್ಪ ಪುಷ್ ಮಾಡಿಸಿದೆ, ಸ್ವಲ್ಪ ಲೇಟ್ ಮಾಡಿ, ಅಂದರೆ 1 ತಿಂಗಳು ಡಿಲೇ ಮಾಡೋಣ, ಇದನ್ನು ಮುಗಿಸಿ ಆಮೇಲೆ ಶುರು ಮಾಡ್ತೀನಿ ಅಂತ. ಸೊ ಇಟ್ಸ್ ಆಲ್ಮೋಸ್ಟ್ ಒಂದು ಕಂಟಿನ್ಯೂಸ್ ಒಂದು ಫ್ಲೋಲ್ಲಿ ಮಾಡ್ತಾಯಿದೆ ಚಿತ್ರಗಳನ್ನು. ಸೊ ಇದು ಮಾಡೋಕೆ ಒಂದಿತ್ತು ಸ್ಟಾರ್ಟು, ಒಂದು ರೆಗ್ಯುಲರ್ ನಾರ್ಮ್ ಅಂತ ಇದೆ, 5 ದಿವಸ ಕಂಪೋಸಿಂಗ್, 5 ದಿವಸ ರೆಕಾರ್ಡಿಂಗ್ ಅಂತ. ಅದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋದು ಸ್ವಲ್ಪ ಕಮ್ಮಿ ಆಗಿದೆ. ಇನ್ನು ಸ್ವಲ್ಪ ಜಾಸ್ತಿ ಟೈಮ್ ಕೇಳೋದಿಲ್ಲ, ನನಗೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕು ಅಂತ. ಸೊ ಅದು ಅವರು ಎಸ್ ಅಂದರು, ರಾಘಣ್ಣ ಮಾತಾಡಿದ್ದು ಸ್ಟಾರ್ಟು. ಸೊ ಅದು ಎಸ್ ಅಂದರು, ನನಗೆ ಟೈಮ್ ಬೇಕು, ಒಂದು 15-20 ಡೇಸ್ ಬೇಕು ಅಂದೆ. ಸೊ ಅದು ಕೊಟ್ಟರು. ಸೊ ನಾನೊಂದು ಬೇಸಿಕ್ ರೆಡಿ ಆಗಿ ಆಮೇಲೆ ಕಂಪೋಸಿಂಗ್ ಹೋಗಿದ್ದು. ಸೊ ಅಬೌಟ್ 6-7 ಡೇಸ್ ಆಫ್ 1 ವಾರ ಕಂಪೋಸಿಂಗ್ ಹೋಗಿದೆ. ಒಂದು ನೆನಪಿದೆ ನನಗೆ, 1 ವಾರದಲ್ಲಿ ಒಂದು 5 kg ಜಾಸ್ತಿ ಆಗಿದೆ. ಯಾಕೆಂದರೆ ಅಣ್ಣವ್ರ ಜೊತೆ ಊಟ ಮಾಡೋದು. ಸೊ ಅವ್ರ ಜೊತೆ ಊಟ ಮಾಡುವಾಗ ಅವರಿಗೆ ಮ್ಯಾನೇಜ್ ಮಾಡೋಕ್ಕೆ ಹೋಗಿ ಆಮೇಲೆ ನನಗೂ ಕಂಟ್ರೋಲ್ ಇಲ್ಲ.
ಆಮೇಲೆ ಅವರು ಅಷ್ಟೇ ತುಂಬ ಎಂಜಾಯ್ ಮಾಡೋರು, ಊಟನಾಗಲಿ ಲೈಫನ್ನಾಗಲಿ ಅವ್ರ ಥರ ಎಂಜಾಯ್ ಮಾಡೋರು ನೋಡಿಲ್ಲ. ಪ್ರತಿಯೊಂದು ಮ್ಯೂಸಿಕನ್ನು ಸೆಷನ್ ಎಂಜಾಯ್ ಮಾಡ್ತಾಯಿದ್ರು. ನನಗೆ ಈ ಕಂಪೋಸಿಗಿಂತ ನಾನು ಕಲ್ತಿದ್ದು ಹೆಚ್ಚು ಅಂತ ಅನಿಸ್ತಾ ಇತ್ತು. ಸರ್ ಅದೇ ಈ ವೆಯ್ಟ್ ನಿಮ್ಗೇನಾದರೆ ಅನ್ನೋಂಥದ್ದೆಲ್ಲ ಮಾತಾಡ್ತಿದ್ರಿ, ನಾನು ಮಾತಾಡ್ತಾ ಹೋದಾಯ್ತು. ಅಂದರೆ ಅಪ್ಪು ಅವರ ಫಸ್ಟ್ ಸಿನಿಮಾ ಪುನೀತ್ ಸರ್ದು, ಸಹಜವಾಗಿ ಅವರಲ್ಲೂ ಒಂದು ಡೌಟ್ ಇರುತ್ತೆ ಅಂತೆ. ಅಂದರೆ ಅಷ್ಟು ತುಂಬ ವೆಯ್ಟ್ ಇದ್ದರು, 70 to 80 kg ಇದ್ದರು ಫಸ್ಟ್ ಸಿನಿಮಾಗೆ. ಮತ್ತು ನಾನು ಹೀರೋ ಆಗ್ತೀನಿ ಅನ್ನೋಂಥ ಡೌಟ್ ಎಲ್ಲ ಇತ್ತು ಅನ್ನುವಂಥದ್ದು ಅದು ಸಹಜವಾಗಿರುತ್ತೆ ಸರ್ ಫಸ್ಟ್ ಸಿನಿಮಾಗೆ. ನಿಮ್ಮ ಹತ್ರ ಶೇರ್ ಮಾಡಿದಾಗ ಈ ಸಾಂಗ್ಸ್ ಮಾಡೋ ಟೈಮಲ್ಲಿ ಮತ್ತು ಇದೆಲ್ಲವೂ ಪ್ರಿಪೇರ್ ಆದಾಗ ರೆಡಿ ಆದಾಗ ಹೆಂಗೆ ಅಂತ? ಇದು ಆ್ಯಕ್ಚುಲಿ ಇದು ಬಂತು ಯಾವುದು ಸಾಂಗ್. ಸೊ ನಾವು ರಿಕ್ವೆಸ್ಟ್ ಮಾಡಿದೆ ಅದು ಹಾಡ್ಬೋದಾ ಅಂತ. ಸೊ ಅದು ಅಲ್ಲಿ ಅವ್ರಿಗೆ ಡೌಟು. ಅಂದರೆ ಅಷ್ಟು ಎಷ್ಟು ಸಿಂಪಲ್ ಅವರಂದರೆ ಇದು ತಾಲಿಬಾನ್ ಅಲ್ಲ, ಸಿಂಪಲ್ ಸಾಂಗ್ ಹಾಡೋಕ್ಕಾಗತ್ತೆ, ಹಾಡ್ಬಿಡೋಣ ಅಂತ ಹಾಡ್ಬಿಡೋಣ ಅಂತ ಇನಿಷಿಯಲಿ ಅವ್ರಿಗೆ ಪುನಃ ಡೌಟು, ಹಾಡ್ಲಾ ಹೆಂಗೆ ಅಂತ. ಆ ಇನ್ನೋಸೆನ್ಸ್ ಅವ್ರದ್ದು ತುಂಬ ಪ್ಲಸ್ ಇತ್ತು. ಬಟ್ ಹಾಡಿ ಆದಮೇಲೆ ಬೇಸಿಕಲಿ ವಾಸ್ ಟೂ ಗುಡ್. ಅಂದರೆ ಅವ್ರ ನ್ಯಾಚುರಲ್ ಇದೆ ಅವರಿಗೆ. ಅಂದರೆ ಕೆಲವರಿಗೆ ದೈವದತ್ತವಾಗಿ ಒಂದಷ್ಟು ಬರ್ತವೆ. ಸೊ ಅವರಿಗೆ ಅದು ನ್ಯಾಚುರಲ್ ಕಲ್ತು ಬಂದಿದೆಲ್ಲ. ಸೊ ನ್ಯಾಚುರಲಿ ವಾಸ್ ಎ ಗುಡ್ ಸಿಂಗರ್. ಸೊ ಅದೊಂದು ನನಗೆ ದೊಡ್ಡ ಪ್ಲಸ್. ಅವರ ಚೊಚ್ಚಲ್ ಚಿತ್ರದಲ್ಲಿ ಅವರಿಗೆ ಹಾಡಿದ್ದು ಸರ್ ಇದೆ. ಪರ್ಟಿಕ್ಯುಲರಾಗಿ ಈಗ ಸಿನಿಮಾಗೆ ಒಂದು ಸಕ್ಸಸ್ ಫಾರ್ಮುಲಾ ಇಲ್ಲ, ಬಟ್ ಆದರೆ ಒಂದು ಎನರ್ಜಿ ಇತ್ತು ಅನ್ನೋಂಥ ರೀತಿಯಲ್ಲಿ ನೀವು ಮಾತಾಡ್ತಿದ್ರಿ. ಸೊ ಈ ಸಿನಿಮಾಗೆ ಅಪ್ಪು ಅವರಲ್ಲಿ ಅಂದರೆ ಪುನೀತ್ ಅವರಲ್ಲಿ ಎಲ್ಲವೂ ಕೂಡ ಇತ್ತು. ಅಂದರೆ ಒಂದು ಫಸ್ಟ್ ಸಿನಿಮಾ ಆದರೂ ಕೂಡ ಅವ್ರಿಗೆ ಆ್ಯಕ್ಷನ್ ಇತ್ತು, ಅಂದರೆ ಆ್ಯಕ್ಟಿಂಗ್ ಇತ್ತು, ಸೊ ಸಾಂಗ್ ಕೂಡ ಹಾಡಿದ್ರು ಅನ್ನೋದು. ಸೊ ಅಣ್ಣವ್ರ ಸಜೆಷನ್ಸ್ ಏನಿತ್ತು ಸರ್ ಮಗನ ಫಸ್ಟ್ ಸಿನಿಮಾಗೆ ಅಂತ? ಮೇಜರ್ ನಾನು ಹೇಳೋದೊಂದು ಚಿತ್ರಕ್ಕೆ ಏನು ಬೇಕು, ಒಂದು ಚಿತ್ರನ ಯಾವ ಥರ ಪ್ರೆಸೆಂಟ್ ಮಾಡಬೇಕು, ಹೀರೋ ಕ್ಯಾರೆಕ್ಟ್ರು ಯಾವುದಿರಬೇಕು, ಇದೊಂದು ಜಜ್ಮೆಂಟ್ ಪಕ್ಕಾ ಬೇಕು. ನನ್ನ ಲೆಕ್ಕದಲ್ಲಿ ಈ ಟೀಮ್ ತುಂಬ ಚೆನ್ನಾಗಿತ್ತು ಅವ್ರ ಕಂಪನಿಯಲ್ಲಿ. ಒಂದು ವರ್ಧಣ್ಣ ಅವರು ನನ್ನ ಲೆಕ್ಕದಲ್ಲಿ ಅಮೇಝಿಂಗ್ ಜಜ್ಮೆಂಟು, ಕ್ಯಾಲ್ಕುಲೇಷನ್. ಅವ್ರ ಪಕ್ಕ ಹಿಂಗೆ ಅಂದರೆ ಹಿಂಗೆ ಅಂತ ಬರುತ್ತೆ ಅಂತ ಗೊತ್ತಿತ್ತು. ಅಣ್ಣವ್ರದ್ದು ಅದೊಂದಿದೆ, ಯಾವುದು ಆ ಇನ್ಸ್ಟೆಂಟ್ ಇದಿದೆಯಲ್ಲ, ಈ ಥರ ವರ್ಕ್ ಆಗುತ್ತೆ ಅನ್ನೋ ಒಂದು ಜಜ್ಮೆಂಟು. ಆ ಜಜ್ಮೆಂಟ್ ಮೇನ್ ಒಂದು ಪ್ರಾಜೆಕ್ಟಿಗೆ, ಒಂದು ಪ್ರಾಜೆಕ್ಟ್ ಸಕ್ಸಸ್ಸಿಗೆ ಒಂದು ಜಜ್ಮೆಂಟ್ ಬೇಕಾಗುತ್ತೆ. ಓಕೆ ಇದು ವರ್ಕ್ ಆಗುತ್ತೆ ಅನ್ನೋ ಜಜ್ಮೆಂಟು. ಈಗ ನಾನು ಸಿಂಪಲ್ ಹೇಳಬೇಕದು, ಓಂ ಚಿತ್ರನ ಅವರು ಪ್ರೊಡ್ಯೂಸ್ ಮಾಡಿದರು. ಓಂ ಚಿತ್ರದಲ್ಲಿ ಹೀರೋ ಅಂದರೆ ಬಾಲ ಹಾಕ್ಕೊಂಡು ಅದಕ್ಕೆ ಬೆಂಕಿ ಇಟ್ಕೊಂಡು ಈ ಥರ ಕ್ಯಾರೆಕ್ಟ್ರಿಗೆ ಯಾರು ಹೀರೋ ಸೆಂಟ್ರಿಕ್ ಇದ್ದಾರಾ ಅವರು ಡೆಫಿನೆಟಾಗಿ ಒಪ್ಪಲ್ಲ. ಇದನ್ನು ತೆಲುಗುವಲ್ಲಿ ಮತ್ತೆ ಮಾಡಿದಾಗ ಹೀರೋ ಮಾಡೋಕ್ಕೆ ಹೇಳಿಲ್ಲ ಸೀನಾ. ಸೊ ಈ ಹೀರೋ ಸೆಂಟ್ರಿಕ್ ಇದ್ದವರು ಒಪ್ಪಲ್ಲ. ಬಟ್ ಯಾವುದು ನನಗೆ ಪಿಕ್ಚರ್ ಇಂಪಾರ್ಟೆಂಟ್, ಕತೆ ಇಂಪಾರ್ಟೆಂಟ್ ಇದ್ದರೆ ಮಾತ್ರ ಒಪ್ಪೋದು. ಇದರಲ್ಲಿ ಟೋಟಲ್ ನಾನು ಪ್ರೀತಿ ಮಾಡ್ತೀನಿ, ನಾನು ಲವ್ ಮಾಡ್ತೀನಿ, ಐ ಲವ್ ಯು ಮಸ್ಟ್ ಲವ್ ಮೀ ಅಂತ ಹೇಳಿದರೆ ಆ ಕ್ಯಾರೆಕ್ಟ್ರು ಓಕೆನಾ ಅಂತ ಎಲ್ರಿಗೂ ಡೌಟ್ ಇರುತ್ತೆ. ಬಟ್ ಅವ್ರಿಗೆ ಅದು ದೇ ಆರ್ ವೆರಿ ಕ್ಲಿಯರ್. ನಾನು ಹೇಳೋದು ಒಂದು ಅವರ ಹೀರೋಗೆ ಪ್ರೊಡ್ಯೂಸ್ ಮಾಡೋದು ಆಗಿದ್ದರಿಂದ ಆ ಕ್ಯಾರೆಕ್ಟರ್ ಬಗ್ಗೆ ಕ್ಲಾರಿಟಿ ಇದೆ. ಓಕೆ ಇದು ವರ್ಕ್ ಆಗುತ್ತೆ ಅನ್ನೋ ಜಜ್ಮೆಂಟ್ ಇದೆಯಲ್ಲ, ಅದು ಸಾಧಾರಣ ಜಜ್ಮೆಂಟ್ ಅಲ್ಲ, ಅದು ಮೇಜರ್. ಒಂದು ಚಿತ್ರಕ್ಕೆ ಮೇಜರ್ ಬೇಕಾಗಿದೆ ಆ ಜಜ್ಮೆಂಟ್. ಸರ್ ಅದೇ ಪರ್ಟಿಕ್ಯುಲರಾಗಿ ಆ ಹಾಡುಗಳನ್ನು ರೆಡಿ ಆದಾಗ ಸರ್ ಎಷ್ಟು ಸಾಂಗ್ಸ್ ಎಷ್ಟು ಟ್ಯೂನ್ಸ್ ಅಂದರೆ ಚೇಂಜ್ ಮಾಡಿರೋಂಥದ್ದು ಇರುತ್ತೆ ಒಂದು ಸಿನಿಮಾಗೆ ಅಂದಾಗ, ಆ ಸಜೆಷನ್ಸು ಅದನ್ನು ತಗೊಂಡಾಗ ಮತ್ತು ಫಸ್ಟ್ ಓಕೆ ಆದಾಗ ಅದಕ್ಕೆ ಜಾಸ್ತಿ ಟ್ಯೂನ್ ಮಾಡಿಲ್ಲ ನಾನು. ನನ್ನ ಲೆಕ್ಕದಲ್ಲಿ ಒಂದಕ್ಕೆ ಮ್ಯಾಕ್ಸಿಮಮ್ ಒಂದು 2 ಕೊಟ್ಟಿರ್ಬೋದು ಮ್ಯಾಕ್ಸಿಮಮ್ಮು. ತಾಲಿಬಾನು ಫಸ್ಟಲ್ಲಿ ಓಕೆ ಆಯಿತು, ಸ್ವಲ್ಪ ಫಸ್ಟ್ ಓಕೆ ಆಗಿದ್ದು, ವೆರಿ ಫಸ್ಟ್ ಸಾಂಗ್ ಓಕೆ ಆಗಿದ್ದು. ಇನ್ನು ನೆನಪಿದೆ ನನಗೆ ಜಾಲಿಗೋ ಇದು ಎರಡಕ್ಕೂ ನನಗೆ ಲಿರಿಕ್ ಇಶ್ಯೂ ಇತ್ತು. ನನಗೆ ಯಾವತ್ತೂ ಇವ್ರು ಹೇಳೋದು, ಪಾರ್ವತಮ್ಮ ಹೇಳೋದು, ಉದಯ್ ಶಂಕರ್ ಇರಬೇಕಿತ್ತು ಈಗ ನನಗೆ ಅಂತ. ಸೊ ಅಭಿ ಟೈಮಿಗೆ ಹೇಳೋದು ಅಂದರೆ ಯಾವತ್ತು ನಿಮಗೆ ಸ್ವಲ್ಪ ಡಿಫ್ರೆಂಟ್ ಟ್ಯೂನ್ಸ್ ಬಂದಾಗ ಆ ಡಿಫ್ರೆಂಟ್ ಲೈನ್ಸ್ ಬಂದ್ರೇ ಚೆನ್ನಾಗಿರೋದು. ಸೊ ಆ್ಯಕ್ಚುಲಿ ಇದರಲ್ಲಿ ಅಫ್ಕೋರ್ಸ್ ಕಲ್ಯಾಣ್ ಬರೆದಿದ್ರು ಸಾಂಗು, ಬಂಗಿರಂಗ ಬರೆದಿದ್ರು, ಆಮೇಲೆ ಉಪೇಂದ್ರ ಅವರು ತುಂಬ 1.5 ಗಂಟೆಯಲ್ಲಿ ಇವರು ರಿಕ್ವೆಸ್ಟ್ ಮಾಡಿ ನಮ್ಮ ಚೆನ್ನೈ ಹೋಗಿರೋದು ಅವರು ಹೇಳಿ, ಅಣ್ಣವ್ರು ಹೇಳಿ, ಗ್ಯಾಪಲ್ಲಿ ಮಧ್ಯಾಹ್ನ ಊಟ ಮಾಡೋ ಗ್ಯಾಪಲ್ಲೇ ಒಂದು ಸಾಂಗ್ ತಾಲಿಬಾನ್ ಅಲ್ಲ ಬರೆದಿದ್ರು. ಆಮೇಲೆ ಇನ್ನೊಂದು ಸಾಂಗ್ನ ಹಂಸಲೇಖ ಬರೆದು ಜಾಲಿಗೋ, ಇದು ಸ್ವಲ್ಪ ಮೀಟ್ರಿಂಗ್ ಇಶ್ಯೂಸ್ ಇತ್ತು, ಜಾಲಿಗೋ ಅಣ್ಣವ್ರು ಬರೆದಿದ್ರು, ಸಾರಿ ಹಂಸಲೇಖ ಅವರು ಬರೆದಿದ್ರು. ಸೊ ಒಂದು 5 ಒಳ್ಳೆ ಲಿರಿಸಿಸ್ಸು ನಾನು ಹೇಳ್ಬೇಕಂದ್ರೆ, ಒಳ್ಳೆ ಅಮೇಝಿಂಗ್ 5 ಕಲ್ಯಾಣ 2 ಸಾಂಗ್ ಬರೆದಿರಬೇಕು, ಎಲ್ಲ ಒಂದೊಂದು ಸಾಂಗ್ ತುಂಬ ಆ್ಯಕ್ಚುಲಿ
ಒಂದು ಜಜ್ಮೆಂಟ್ ಅಂತ ಇರುತ್ತೆ ಅಲ್ಲ, ಅಲ್ಲೂ ಒಂದು ಜಜ್ಮೆಂಟ್ ಇತ್ತು. ಯಾವತ್ತೂ ಯೂಶ್ವಲಿ ಹೊಸಬರ ಚಿತ್ರದಲ್ಲಿ ನಾನು ಒಬ್ಬನೇ ಕೂತ್ಕೊಳ್ತಾ ಇದ್ದೆ. ಇದರಲ್ಲಿ ಬಿಗ್ಗೆಸ್ಟ್ ಪ್ಲಸ್ ಅಂದರೆ ಅಣ್ಣವರು ವರದಣ್ಣ, ಆ ಜಜ್ಮೆಂಟ್ ಚೆನ್ನಾಗಿತ್ತು. ಆಮೇಲೆ ಸ್ವಲ್ಪ ಏನಾದರೂ ನನಗೆ ಇಶ್ಯೂ ಅನ್ನೋ ಒಂಥರ ಮುಜುಗರ ಅಂದ ಕೂಡಲೇ ನನಗೆ ಹೆಲ್ಪಿಗೆ ಬರ್ತಾ ಇದ್ದಿದ್ದು ಅಪ್ಪು ಅವರು. ನಾನು ಕೆಲವೊಮ್ಮೆ ಏನಾಗುತ್ತೆ ನಮಗೆ ಈ ಕನ್ನಡ ಅಂತ ಇಂಗ್ಲೀಷ್ ಲೈನ್ಸ್ ಹಾಕೋಣ ಬೇಡವಾ, ಈ ಕಾಲೇಜ್ ಅಂದ ಕೂಡಲೇ ಇಂಗ್ಲೀಷ್ ಪದಗಳು ಬಂದೇ ಬರುತ್ತವೆ ಅಲ್ಲ. ಸೊ ಇದು ಸ್ವಲ್ಪ ಇಶ್ಯೂ ಇತ್ತು. ಇದು ನಾನು ಅಪ್ಪ ಅಂತ ಹೇಳಿ ನೋ ಪ್ರಾಬ್ಲಮ್, ಯು ಕ್ಯಾನ್ ಕ್ಯಾರಿ ಆನ್, ಕೇಳಿಸು ಹೆಂಗಿದೆ ಅಂತ. ಸೊ ಇದೊಂದು ಥರ ಇಟ್ ವಾಸ್ ಮೋರ್ ಆಫ್ ಎ ಬಾಂಡ್. ಆಮೇಲೆ ಕಂಪೋಸಿಂಗ್ ಆದಮೇಲೆ ಆಗ ಸ್ವಲ್ಪ ಬ್ಯುಸಿ ಇದೆ, ನನಗೆ ಬೇರೆ ವರ್ಕ್ ಇಲ್ದಿದ್ರೆ ಅಪ್ಪು ಅವ್ರು ನನಗೆ ಕಂಪ್ನಿ, ಅವರು ಅಪ್ಪು ಅವರ ಫ್ರೆಂಡ್ ಸರ್ಕಲ್ ಇತ್ತು ಒಂದು. ಇವತ್ತಿಗೆಲ್ಲ ಜೊತೆ ಇದ್ದಾರೆ, ಬಟ್ ಬೇರೆ ಬೇರೆ ಕಡೆ ಇದ್ದಾರೆ, ಜೊತೆಗೆ ಸೇರ್ತಾ ಇರ್ತಾರೆ. ಸೊ ಅದೊಂದು ಫ್ರೆಂಡ್ ಸರ್ಕಲ್ ಒಂದು ಗ್ರೂಪು ತುಂಬ ಚೆನ್ನಾಗಿತ್ತು. ಸೊ ಅವ್ರ ಜೊತೆ ನಾನು ತುಂಬ ಟೈಮ್ ಕಳೆದಿದ್ದೆ. ಸರ್ ಇದೆ ಈ ತಾಲಿಬಾನ್ ಅಲ್ಲ ಅನ್ನೋವಂಥದ್ದು ಅದನ್ನ ಅದೇ ಮಾತಾಡಿದಿರಿ, ಬಟ್ ಆದರೂ ನಿಮ್ಮಿಂದ ಕೇಳುವಂಥದ್ದು ಆ ಲೈನ್ಸನ್ನ ಅಡಾಪ್ಟ್ ಮಾಡ್ಕೊಳ್ಳುವಂಥದ್ದು ಆವತ್ತಿನ ಸಿಚುವೇಶನ್ಗೆ ಹೆಂಗೆ ಡಿಫಿಕಲ್ಟ್ ಇತ್ತಾ? ಬಟ್ ಅದನ್ನೆಲ್ಲ ಅಕ್ಸೆಪ್ಟ್ ಮಾಡಿದ್ರ? ಇಲ್ಲ, ಆಗ ಒಂದಂದ್ರೆ ತಾಲಿಬಾನ್ ಒಂದು ಕಡೆ ನೆಗೆಟಿವ್ ಅನ್ನುವಂಥ ಥಾಟ್ ಬರುತ್ತಲ್ಲ ಸ್ಟಾರ್ಟಿಂಗಲ್ಲೇ ಅಂತ. ಇಲ್ಲಿ ನೆಗೆಟಿವ್ ಅಂತಲ್ಲ, ತಾಲಿಬಾನ್ ಟ್ರೆಂಡ್ ಆಗಿತ್ತು ಆ ಟೈಮಲ್ಲಿ. ತಾಲಿಬಾನ್ ವಾಸ್ ಟ್ರೆಂಡಿಂಗ್. ಫಾರ್ ಎಕ್ಸಾಂಪಲ್ ಈಗ ನಿಮ್ಮದು ಮಸಾದ್ ಆಗಲಿ, ಈಗ ಅಷ್ಟು ಪಬ್ಲಿಸಿಟಿ ಇಲ್ಲ, ಬಟ್ ಇಸ್ರೇಲು, ಯುಕ್ರೇನು ಈ ಥರ ಇರುತ್ತಲ್ಲ, ಆ ಟೈಮಲ್ಲಿ ಇದು ಸ್ವಲ್ಪ ಜಾಸ್ತಿ ಇತ್ತು, ಒಂದು ಬ್ಲಾಸ್ಟ್ ಆಗಿ. ಸೊ ಇದನ್ನು ಕಂಪೇರ್ ಮಾಡಿ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಇರೋದು. ಅದರಲ್ಲಿ ಹ್ಯಾವ್ ಟು ಅಪ್ರಿಷಿಯೇಟ್ ಟು ಉಪೇಂದ್ರ ಅವರು. ಅಂದರೆ ಅವನು ಬಿಲ್ಡಿಂಗ್ ಹೊಡೆದಿದ್ದು ನಾನು ಅದೇ ಹೊಡೆದಿದ್ದು ಅಂತ. ಅವನು ಟೆರರಿಸ್ಟು, ನಾನು ಪ್ರೇಮಿಸ್ಟು. ಇದನ್ನು ಇಟ್ಕೊಂಡೆ ನನ್ನ ಕಾಶ್ಮೀರ ಬಿಡೋದಿಲ್ಲ, ನೀನು ಕಾಶ್ಮೀರ, ಸೊ ನಿನ್ನನ್ನು ಬಿಡೋದಿಲ್ಲ, ಆ ಒಂದು ಹೇಳೋದಿದೆಯಲ್ಲ. ಇಟ್ ಈಸ್ ಲೈಕ್ ಆ ತಾಲಿಬಾನ್ ಮೈಂಡ್ಸೆಟ್ಟನ್ನು ಇಲ್ಲಿಗೆ ಲವ್ಗೆ ತಂದು ಅದನ್ನು ಕಂಪೇರ್ ಮಾಡಿ ಮಾಡೋದು. ದಟ್ ವಾಸ್ ಸಮಥಿಂಗ್ ವೆರಿ ಡಿಫ್ರೆಂಟು. ಬಟ್ ಇದನ್ನು ಒಪ್ಕೋಬೇಕಲ್ವಾ. ನಾನು ಹೇಳೋದು ಈಗ ಜನ್ರೇಷನ್ ಹಳೇದಾದ ತಕ್ಷಣ ಇದು ಏನು ಅಂತ ಕೇಳೋ ಸಾಧ್ಯತೆ ಇದೆ. ಬಟ್ ಅವ್ರ ಕಂಪನಿಯಲ್ಲಿ ಅದೊಂದು ದೊಡ್ಡ ಪ್ಲಸ್. ನಾನು ಹೇಳಿದೆಲ್ಲ, ಇಬ್ಬರು ಮಹಾನ್ ಜಡ್ಜ್ಗಳು ಕೂತಿದ್ರಲ್ಲಿ. ಸೊ ಅವರು ದೇಸ್ ಟು ಡಿಸೈಡ್, ಓಕೆ ಇದು ಮಾಡೋಣ ಅಂತ. ಸರ್ ಈಗ ಅದೇ ರಜನಿ ಸರ್ ಸಿನಿಮಾನ ಒಪ್ಪಿದ್ರು, ಅವರೇ 100 days ಫಂಕ್ಷನ್ಗೆಲ್ಲ ವಿಶ್ ಮಾಡಿದ್ರು. ಸೊ ಆ ದಿನಗಳನ್ನು ನೆನಪು ಮಾಡ್ಕೊಳ್ಳೋಂಥ ಸರ್. ಇಲ್ಲ, ಅವರು ರಜನಿ ಸರ್ ಇದನ್ನು ತುಂಬ ಇಷ್ಟಪಟ್ಟರು, ಪಿಕ್ಚರ್ನ ಸಿಕ್ಕಾಪಟ್ಟೆ ಇಷ್ಟಪಟ್ಟರು. ಆಮೇಲೆ ಅವರು ನೋಡಿದ್ರು, ಐ ಥಿಂಕ್ ಪ್ರೈವೇಟ್ ಇನ್ನೊಂದು ಸ್ಕ್ರೀನಿಂಗ್ ಮಾಡಿ ನೋಡಿದರು. 100 daysಗೆ ಬರ್ತೀನಿ ಅಪ್ಪವ್ರನ್ನ ಕರೆದು ವಿಶ್ ಟೀಮ್ ಫ್ಯೂಚರ್ ಚೆನ್ನಾಗಿದೆ ಅಂತ. ಆಮೇಲೆ 100 daysಗೆ ಬರ್ತೀನಿ ಅಂತ ಹೇಳಿ 100 daysಗೆ ಬಂದರು, ಫಂಕ್ಷನಿಗೆ ಬಂದು ಜೊತೆಗೆ ಇದ್ಕೊಂಡು ಸೆಲೆಬ್ರೇಷನ್ ಮಾಡಿ ಹೋದರು. ಒಂದು ನಾನು ಹೇಳೋದು, ಒಬ್ಬ ಕಲಾವಿದ ಇನ್ನೊಬ್ಬರಿಗೆ ಕೊಡೋ ರೆಸ್ಪೆಕ್ಟ್ ಆಗಲಿ, ಪ್ರೀತಿ ಅಂತ ಹೇಳಬೇಕು, ಅದು ರಜನಿಯವ್ರ ಕಲಿಬೇಕು. ಸರ್ ಈಗ ಪರ್ಟಿಕ್ಯುಲರ್ ಆಗಿ ಅಪ್ಪು ಅವ್ರು ಹೇಳ್ತಾ ಇದ್ರು, ಒಂದು ಸಿನಿಮಾ ಮಾಡಿ ಓಕೆ ಸಾಕನ್ಸೋದಾ ಅನ್ನೋಂಥದ್ದು ಯೋಚನೆ ಇದ್ರು ಅಂತ ಕೂಡ. ಸರ್ ಹಾಗೇನಾರು ಆಗಿದ್ರೆ ಅಥವಾ ಅದನ್ನ ನಂತರದ ದಿನಗಳಲ್ಲಿ ಮಾತಾಡಿದ್ದಾಗ ಅದನ್ನೆಲ್ಲ ಮಾತಾಡಿದ್ದು ಏನಾದ್ರು ನೆನಪಾಗುತ್ತೆ ಸರ್? ಇಲ್ಲ, ಅದು ಡೆಸ್ಟಿನಿ ಅನ್ನೋದಿದೆ ಮನುಷ್ಯನ. ಈಗ ನಾನು ಹೇಳಬೇಕಂದ್ರೆ ನನಗೂ ಸಿನಿಮಾಗೂ ಸಂಬಂಧ ಇರಲಿಲ್ಲ. ನಾನು ನಮ್ಮ ಮನೇಲಿ ಟೋಟಲಿ ಎಗೇನ್ಸ್ಟ್ ಟೋಟಲು. ನಾನು ಸ್ಟಾರ್ಟಿಂಗ್ ಪಿಕ್ಚರ್ ಮಾಡಿದಾಗಲೂ ಹಾಡಿದಾಗಲೂ ಗೊತ್ತೇ ಇಲ್ಲ ಮನೆಯಲ್ಲಿ. ಬಂದ ನಂತರ ಮಾತ್ರ ಗೊತ್ತಾಗಿದೆ, ಅದು ಅಷ್ಟೊಂದು ಗೊತ್ತಿಲ್ಲ. ಸೊ ಡೆಸ್ಟಿನಿ ಯಾರ್ದು ಒಂದು ಕಡೆ ಇದೆಯೋ, ನೀವು ಹೆಂಗೆ ಎಲ್ಲಿ ಬಂದು ತಳ್ಳಾಕಿದ್ರು ಮತ್ತೆ ಹೋಗೋದು ಅಲ್ಲಿಗೆ ಹೋಗೋದು, ಅದು ಏನು ಮಾಡೋಕ್ಕಾಗಲ್ಲ. ದಟ್ಸ್ ಅ ಡೆಸ್ಟಿನಿ. ಅವರು ಹುಟ್ಟಿದ್ದೇ ಇದಕ್ಕೋಸ್ಕರ, ಜನಕ್ಕೋಸ್ಕರ. ಸೊ ಅದು ಹೇಳ್ಕೊಂಡು ಬರುತ್ತೆ, ಅದು ಬೇಡ ಅಂದರೆ ಹೇಳ್ಕೊಂಡು ಬರುತ್ತೆ. ಈಗ ನಾನು ಹೇಳೋದು ಬೇಡ ಅಂತ ಇದ್ದವರು ಮೇನ್ ಸ್ಟ್ರೀಮ್ ಬಂದ್ರಲ್ಲ, ಸ್ಟಾರ್ಟಿಂಗ್ ಮಾತ್ರ ಇದ್ದಿದ್ದು. ಆಮೇಲೆ ಆ ಟೈಮಲ್ಲಿ ಅವರಿಗೆ ಎಕ್ಸೆಪ್ಟ್ ಮಾಡ್ತಾರೋ ಟಫು, ಯಾಕಂದರೆ ಲೈನ್ ಗೊತ್ತಿದ್ದವರು. ಇಲ್ಲ ನಾನು ಅಣ್ಣವ್ರ ಮಗ, ನನ್ನನ್ನು ಎಕ್ಸೆಪ್ಟ್ ಮಾಡ್ತಾರ ಆ ಭಾವನೆನೇ ಇರಲಿಲ್ಲ. ಸರ್ ಅದೇ ಈ ಪರ್ಟಿಕ್ಯುಲರ್ ಆಗಿ 2 ಹಾಡು ಅಂದರೆ ಈ ಎಲ್ಲಿಂದ ಆರಂಭ, ಅವತ್ತು ಪ್ರೇಮಿಗಳ ಒಂದು ಪಿಸುಮಾತಿಗೆ ಹೇಳಿ ಮಾಡಿಸಿದಂಥ ಹಾಡಾಗಿತ್ತು. ಸೊ ಅದನ್ನು ಪುನೀತ್ ಸರ್ ನಿಮ್ಮ ಜೊತೆ ಮಾತಾಡಿದ್ದು, ಸ್ಟೂಡೆಂಟ್ಸ್ ಎಲ್ಲ ತೊಗೊಂಡಿದ್ದು, ಅದನ್ನೆಲ್ಲ ಹೆಂಗೆ? ಇದು ಆ್ಯಕ್ಚುಲಿ ಓಕೆ ಮಾಡಿದ್ದು ನಿಜ ಹೇಳ್ಬೇಕಂದ್ರೆ ಥ್ರಿಲ್. ನಾನು ಲೈಫಲ್ಲಿ ಆ ಥ್ರಿಲ್ ನೋಡಿಲ್ಲ. ಅಣ್ಣವರು ನಾನು ಇದನ್ನು ಹಾಡಿದೆ, ಬೇರೆ ಲಿರಿಕ್ ಹಾಕ್ಕೊಂಡು ಹಾಡಿದೆ. ಅವರು ಯಾವುದೋ ಬೇರೆ ಅಲ್ಲ, ಅವರು ಅಲ್ಲ ಈ ಹಾಡುಗಳು ನಾನು ಅದು ಆ್ಯಕ್ಚುಲಿ ಒಂದು ಹಿಂದಿ ಚಿತ್ರ ಕಂಪೋಸ್ ಮಾಡಿರೋದು. ಸೊ ಆ ಲಿರಿಕ್ ಹಾಕ್ಕೊಂಡು ಹಾಡಿದಾಗ, ಅಲ್ಲ ಈ ಹಾಡುಗಳು ಹಿಂದಿ ಅನ್ನೊಂಥರ ಬೇರೆ ಥರ ಇದೆ, ಒಂಥರ ತುಂಬ ಮುದ್ದಾಗಿರುತ್ತೆ, ಚೆನ್ನಾಗಿರುತ್ತೆ ಅನ್ನೋದು. ಆಮೇಲೆ ಗೊತ್ತಾಯ್ತು, ಇಲ್ಲ ಇದು ಹೊಸ ಹಾಡು, ಯೂಸ್ ಆಗಿಲ್ಲ ಅಂತ. ಆ ಇನ್ಸ್ಟೆಂಟ್ ಅದನ್ನು ಹೇಳೋದು, ಕೊಟ್ಟಿಲ್ವ ಇದು ನಂಬಬೇಕು, ಇದನ್ನ ಹಾಕೋಣ ಪಿಕ್ಚರಿಗೆ ಅಂದಿದೆಯಲ್ಲ. ನಾನು ಹೇಳೋದು ಆ ಮುಗ್ಧತೆ ಇದಿದೆಯಲ್ಲ, ಇನ್ಸ್ಟೆಂಟ್ ಅದು
ತಡ್ಕೊಳಕ್ಕಾಗದೆ ಒಂದು ಮಗು ಚಾಕ್ಲೇಟ್ನ ನೋಡಿದಾಗೆ ಒಂದು ಎಕ್ಸ್ಪ್ರೆಷನ್ ಇದೆಯಲ್ಲ, ಆ ಎಕ್ಸ್ಪ್ರೆಷನ್ ಮಾಡಿದ್ರು. ಆಮೇಲೆ ತುಂಬ ಎಂಜಾಯ್ ಮಾಡೋರು. ಮ್ಯೂಸಿಕ್ ಸೆಟ್ಟಿಂಗ್ ಅಂದ ಕೂಡಲೇ ತುಂಬ ಎಂಜಾಯ್ ಮಾಡ್ತಾಯಿದ್ರು. ನೆಗೆಟಿವ್ ಯಾವುದು ಹೇಳ್ತಾ ಇರಲಿಲ್ಲ. ಇಷ್ಟ ಇಲ್ಲದಿದ್ರೆ ಸುಮ್ಮನೆ ಇರ್ತಿದ್ರು, ಇಷ್ಟ ಆದರೆ ಕುಣಿತಾ ಇದ್ರು. ಹಂಗೆ ಸರ್, ಪರ್ಟಿಕ್ಯುಲರ್గా ಅದೇ ಬರ ಹಾಡಿದ್ದು ಅನ್ನೋವಂಥದ್ದು ಸಾಲುಗಳು ಎಲ್ಲೋ ಒಂದು ರೀತಿ ಅವ್ರನ್ನ ದೂರ ಆದಾಗ ಎಲ್ಲೋ ಅದು ಮತ್ತೆ ಮತ್ತೆ ಅವರಿಗೆ ಕನೆಕ್ಟ್ ಆಗ್ತಾ ಅವ್ರ ಅಭಿಮಾನಿಗಳನ್ನು ತುಂಬ ಹತ್ತಿರ ಕಾಡೋಕ್ಕೆ ಶುರುವಾಯಿತು. ಮತ್ತೆ ಅದನ್ನು ಥಿಯೇಟ್ರಲ್ಲಿ ಕೇಳೋವಂಥ ಟೈಮು. ಸೊ ಆ ಹಾಡು ಇದರಲ್ಲಿ ಆ್ಯಕ್ಚುಲಿ ಇದು ಪ್ಯಾಥೋ ಹಾಡು. ಹೌದು. ನಮ್ಗೆ ಯೂಶ್ವಲಿ ಪ್ಯಾಥೋ ಅಂದ ಕೂಡಲೇ ಒಂದಷ್ಟು ಶೆನೈ ಅಥವಾ ನೋವು, ಶಿವರಂಜನಿ ರಾಗ, ಈ ಥರ ಒಂಥರ ಫೀಲ್ ಮಾಡೋ ಹಾಡುಗಳು ಬರ್ತಾ ಇದ್ದಿದ್ದು. ಸೊ ಇದನ್ನು ಆ್ಯಕ್ಚುಲಿ ಏನು ಮಾಡೋದಂದರೆ ಸೌಂಡಿಗೆ ಒಂಥರ ನೋವಿದೆ, ಆದರೂ ಒಂದು ಸ್ವಲ್ಪ ಸ್ಟೈಲ್ ಸಾಂಗ್ ಅಂತ. ಯಾಕಂದರೆ ಅವರ ಹೊಸ ಮೂವಿ ಆಗಿದ್ದರಿಂದ ಕಂಪೋಸ್ ಆಗಿದ್ದು ಇದು. ಅಣ್ಣವ್ರು ಹಾಡಿದ್ದೊಂದು ಇನ್ನೊಂದು ಪ್ಲಸ್ ಪಾಯಿಂಟು. ಆಮೇಲೆ ಇವನ್ ಲಿರಿಕ್ ಚೆನ್ನಾಗಿ ಬಂದಿದೆ. ಸೊ ಆ ಇಬ್ಬರು ಪ್ರೇಮಿಗಳು ಸಪ್ರೇಟ್ ಆಗಿದ್ದಾಗ ಮಾಡಿದ್ದು ಬ್ಯಾಕ್ಗ್ರೌಂಡ್ ಸಾಂಗ್ ಇದು. ಸೊ ಇದು ಫೈನಲ್ ಅಂದರೆ ಅಪ್ಪೋರು ಹೋದಾಗಲೂ ಈ ಸಾಂಗ್ ಜಾಸ್ತಿ ಟ್ರೆಂಡ್ ಅಂದರೆ ವಿಧಿ ಬಗ್ಗೆ ಅಂತ. ಸೊ ನಾವು ಹೇಳ್ದಂಗೆ ಯಾವುದಿಲ್ಲ, ದೇವ್ರು ಹೇಳ್ದಂಗೆ ನಡೆಯೋದಂತಿದೆಯಲ್ಲ, ಅದು ಅಲ್ಲಿಗೆ ಪಿಕ್ಚರಿಗೆ ಸೂಟ್ ಆಗ್ತಾಯಿತ್ತು. ಆಮೇಲೆ ಇಲ್ಲಿಗೂ ಸೂಟ್ ಆಯಿತು. ದಟ್ಸ್ ನಾನು ಹೇಳ್ಬೇಕಂದ್ರೆ ಒಂದು ಬೇರೆ ಪ್ಯಾಟರ್ನ್ ಸಾಂಗ್ ನಾನು ಹೇಳೋದು. ಇಟ್ಸ್ ಇನ್ಸ್ಟ್ರೂಮೆಂಟಲೈಸೇಷನ್ ಆಗಲಿ, ಸ್ವಲ್ಪ ಜಾಸ್ತಿ ಹಾರ್ನ್ಸು. ಸೊ ಸ್ಟೈಲ್ ಬೇರೆ ಥರ ಇತ್ತು. ಆಗ ಕನ್ನಡಕ್ಕೆ ಅದು ಪ್ಯಾಥೋ ಸಾಂಗ್ ಒಂದು ಬೇರೆ ಥರದ ಪ್ಯಾಥೋ ಸಾಂಗ್. ಅಫ್ಕೋರ್ಸ್ ಅಣ್ಣವ್ರು ಹಾಡಿದ ಎಕ್ಸ್ಪ್ರೆಷನು ಚೆನ್ನಾಗಿತ್ತು. ಅದ್ರ ನೆಕ್ಸ್ಟ್ ಅಭಿಯಲ್ಲೂ ಕೂಡ ಸರ್ ವಿಧಿ ಬರಹ ಇದೆ ಸರ್. ಅದೇ ಈ ಅವರ ಜೊತೆ ಕೆಲಸ ಮಾಡಿದ್ದಂಥದ್ದು ಎಷ್ಟು ಸ್ಪೆಷಲ್ ಅನಿಸುತ್ತೆ ಸರ್ ನಿಮಗೆ? ಯಾವಾಗಲೂ ಅವರ ಸಿನಿಮಾಗಳಿಗೆ ಕೆಲಸ ಮಾಡಿ. ಈಗ ಅಪ್ಪು ಆದಮೇಲೆ ಅಭಿ ಮಾಡಿದ್ವಿ, ಇದರ ಬೆನ್ನಿಗೆ ವೆರಿ ನೆಕ್ಸ್ಟ್ ಪ್ರಾಜೆಕ್ಟು. ಸೊ ಸೆಕೆಂಡ್ ಪ್ರಾಜೆಕ್ಟಿಗೆ ನನಗೆ ಒಂದು ಅಂದರೆ ಅವರು ಫಸ್ಟ್ ಪ್ರಾಜೆಕ್ಟಿಗೆ ನಾನು ಬರೀ ಸಂಗೀತ ನಿರ್ದೇಶಕನಾಗಿ ಕೆಲಸ ಮಾಡಿದೆ. ಸೆಕೆಂಡ್ ಪ್ರಾಜೆಕ್ಟಿಗೆ ಅವರ ಟೀಮಾಗಿ ಕೆಲಸ ಮಾಡಿದೆ. ಅಂದರೆ ವಿ ಗಾಟ್ ಇನ್ವಾಲ್ಡ್ ಇನ್ ಎವ್ರಿಥಿಂಗ್. ಸೊ ಒಂಥರ ಈಗ ಒಂದು ಮಿಸ್ ಆಗ್ತಾಯಿದೆ ಈಗ ಅಂದರೆ, ಈಗ ಮುಂಚಿನ ಥರ ಒಂದು ಪ್ರೊಡಕ್ಷನ್ ಹೌಸು ಅನ್ನೋದು ಇಲ್ಲ. ಯಾವತ್ತೂ ರೆಗ್ಯುಲರ್ ಪ್ರೊಡ್ಯೂಸರ್ಸು 3 ವರ್ಷಕ್ಕೊಂದು ಪಿಕ್ಚರ್ ಮಾಡೋ ಥರ ಆಗಿದೆ. ಸೊ ಆ ರೆಗ್ಯುಲರ್ ಜಜ್ಮೆಂಟ್ ಆಗಲಿ, ಇಲ್ಲ ದಿವ್ಸಕ್ಕೊಬ್ಬರು ಬರ್ತಾರೆ ಹೋಗ್ತಾರೆ. ಸೊ ಇಂಡಸ್ಟ್ರಿ ನನ್ನ ಲೆಕ್ಕದಲ್ಲಿ ಒಳ್ಳೆ ಪ್ರೊಡಕ್ಷನ್ಸ್ ಹೌಸ್ ಇದ್ದರೆ ಡೆಫಿನೆಟಾಗಿ ಪ್ಲಸ್ ಆಗುತ್ತೆ. ಈಗ ಅದೊಂದು ನೆಗೆಟಿವ್ ಇದೆ ನಮ್ಮಲ್ಲಿ ಕಾಡ್ತಾ ಇದೆ. ಅಂದರೆ ಒಳ್ಳೆ ಪ್ರೊಡಕ್ಷನ್ ಹೌಸಸ್ ಇಲ್ಲ. ಪಿಕ್ಚರ್ ಬಗ್ಗೆ ಬರೋರು ಜಾಸ್ತಿ ಗೊತ್ತಿರಲ್ಲ ಪಿಕ್ಚರಿಗೆ. ಆಮೇಲೆ ಹೆಚ್ಚಾಗಿ ಮೋಸ ಹೋಗ್ತಾರೆ. ಆಮೇಲೆ ಇಂಡಸ್ಟ್ರಿನ ಬೈಕೊಂಡು ಹೋಗ್ತಾರೆ. ಅದೊಂದು ನೆಗೆಟಿವ್ ಇದೆ. ಒಳ್ಳೆ ಚಿತ್ರಗಳು ಬರಬೇಕಂದ್ರೆ ಒಳ್ಳೆ ಪ್ರೊಡಕ್ಷನ್ ಹೌಸಸ್ ಬೇಕು. ನಾನು ಹೇಳ್ದೆಲ್ಲ, ಕತೆ ಯಾವ ಥರ ಬೇಕು, ಹಾಡು ಯಾವ ಥರ, ಒಂದು ಪಕ್ಕ ಜಜ್ಮೆಂಟ್ ಅಂತ. ಇದರಲ್ಲಿ ಕಂಪನಿಯಲ್ಲಿ 2-3 ಸ್ತಂಭಗಳಿದ್ವು. ಅದೇ ಆ ಕಂಪನಿ ನಾನು ಈ ವರ್ಷ 50 ವರ್ಷ ಆಗುತ್ತೆ ವಜ್ರೇಶ್ವರಿಗೆ. ಅಫ್ಕೋರ್ಸ್ ಪೂರ್ಣಿಮಾ ಎಂಟರ್ಪ್ರೈಸಸ್ ಆಯಿತು, ಇದು ಪೂರ್ಣಿಮಾ ಎಂಟರ್ಪ್ರೈಸಲ್ಲಿ ಆಗಿದ್ದು ಪಿಕ್ಚರು. ಇಂಥ ಒಂದು ಒಳ್ಳೆ ಕಂಪನಿಗಳು ಇದ್ದರೆ ಐ ಥಿಂಕ್ ಒಳ್ಳೆ ಚಿತ್ರಗಳು ಬರೋ ಸಾಧ್ಯತೆ ಜಾಸ್ತಿ. ಸರ್, ಇದೆಲ್ಲರ ಜೊತೆಗೆ 50 ವರ್ಷ ಅಂದಾಗ ಪುನೀತ್ ಅವ್ರಿಗೂ ಕೂಡ ಇವತ್ತು 50ನೇ ವರ್ಷದ ಬರ್ತ್ಡೇ 17 ಮಾರ್ಚ್. ಸೊ ಹೆಂಗೆ ಹೇಳೋಕ್ಕೆ ಇಷ್ಟ? ನನ್ನ ಹೇಳಬೇಕಂದ್ರೆ ಪುನೀತ್ ಯಾವತ್ತು ಅಜರಾಮರ ಅಂತ ಹೇಳಬೇಕು. ಕಾರಣ ಒಬ್ಬನಿಗೆ ಮನುಷ್ಯನಿಗೆ ಒಂದಿಷ್ಟು ಸಾಧನೆ ಅಂತ ಇರುತ್ತೆ. ಒಂದು ಲೈಫಲ್ಲಿ ಅವನು ಇಷ್ಟು ಸಾಧನೆ ಮಾಡ್ತಾನೆ, 100 ವರ್ಷಕ್ಕೆ ಇಷ್ಟು, ಅವನ 100 ವರ್ಷನ 80 ವರ್ಷ ಅವನ ಲೈಫ್ ಒಂದು ಜೀವನ ಪೂರ್ತಿ ಸಾಧನೆ ಅಂತ ಇರುತ್ತೆ. ಬಟ್ ಅಪ್ಪವ್ರು ಏನೋ 47 ವರ್ಷಕ್ಕೆ ಎಲ್ಲ ಆ ಸಾಧನೆನ ಕಂಪ್ಲೀಟ್ ಮಾಡಿದ್ರು. ನನ್ನ ಲೆಕ್ಕದಲ್ಲಿ ಆ ಸಾಧನೆ ಕಂಪ್ಲೀಟ್ ಮಾಡಿ ಹೋಗಿದ್ದು ಅನಿಸುತ್ತೆ. ಯಾಕೆಂದರೆ ಅವ್ರು ಮಾಡಿದ್ದು ಈಗ ಫಿಲ್ಮ್ಸ್ ಆಗಲಿ, ಜನ ಅವರನ್ನು ಪ್ರೀತಿಸಿದಾಗಲಿ, ಅದು ಲೈಫ್ ಟೈಮ್ ಅಚೀವ್ಮೆಂಟ್ ಅಂತ ಹೇಳಬೇಕು. ಇನ್ನೊಂದು ಅಫ್ಕೋರ್ಸ್ 50 ಇಯರ್ಸ್ ನನ್ನ ಪರ್ಸ್ನಲಾಗಿ ನಾನು ಡೆಫಿನೆಟಾಗಿ ಮಿಸ್ ಮಾಡ್ಕೋತೀನಿ. ಯಾಕೆಂದರೆ ನನಗೆ ಪರ್ಸ್ನಲಾಗಿ ಐ ಥಿಂಕ್ ನನಗೆ ಒಳ್ಳೆಯದಕ್ಕೂ ಯಾವುದಕ್ಕೂ ನನಗೆ ಇದ್ದರು. ಅಂದರೆ ಹಿ ವಾಸ್ ದೇರ್ ಫಾರ್ ಮಿ. ನನಗೋಸ್ಕರ ನನಗೆ ಅಂದರೆ ಎನಿಥಿಂಗ್, ಏನಾದರೂ ಏನಿ ಖುಷಿ ಸಂದರ್ಭದಲ್ಲಿ, ದುಃಖ ಸಂದರ್ಭದಲ್ಲಿ ಎಲ್ಲ ಟೈಮಲ್ಲಿ ನನ್ನ ಜೊತೆ ಹಂಚ್ಕೋತಾ ಇದ್ದರು. ನನಗೆ ಪರ್ಸ್ನಲಿ ನಾನು ಹೇಳೋಕ್ಕಂದ್ರೆ ದೊಡ್ಡ ಲಾಸು. ಆ್ಯಂಡ್ ಆಫ್ಕೋರ್ಸ್ ಇಂಡಸ್ಟ್ರಿಗೂ ಅಷ್ಟೇ ಲಾಸು, ಜನರಿಗೂ ಲಾಸು. ಬಟ್ ನನ್ನ ಲೆಕ್ಕದಲ್ಲಿ ಅವರು ಯಾವತ್ತೂ ಇರ್ತಾರೆ, ನಮ್ಮ ಜೊತೆ ಇರ್ತಾರೆ. ಸರ್, ಕೊನೆಗೂ ಕೂಡ ನಿಮ್ಮ ಜೊತೆಗಿದ್ರಿ. ಕೊನೆ
ಅಂಥದ್ದು ಕೂಡ ಸರ್ ಆ ವಿಡಿಯೋ ಎಲ್ಲ ಹೋದಾಗ ಅದು ಕೆಲವುದು ನಾನು ಹೇಳಬೇಕಂದ್ರೆ ಅದು ಯೋಗ ಅಂತ ಹೇಳಬೇಕು. ಯಾಕೆಂದರೆ ಅಲ್ಲ ಜೊತೆಗೆ ಇರೋದಿದೆಯಲ್ಲ, ಅವರು ಮೊದಲೇ ಚಿತ್ರ ಮಾಡಿ ಆಮೇಲೆ ಕಡೆ ದಿವಸ ತನಕ ಜೊತೆ ಇರೋದು, ಅದು ನನ್ನ ಲೆಕ್ಕದಲ್ಲಿ ಯೋಗ ಅಂತ ಹೇಳಬೇಕು. ಅದು ನಮಗೆ ಆ ಟೈಮಲ್ಲಿ ಮತ್ತೆ ನಂಬೋಕ್ಕಾಗಿಲ್ಲ, ಒಂಥರ ಆಡ್ ಫೀಲ್ ಅದು ಲೈಫಲ್ಲಿ ಆ ದಿನನ ಮರೆಯೋಕ್ಕೂ ಆಗಲ್ಲ. ಅದು ನಂಬಿಲ್ಲ ನಾನು, ಆ್ಯಕ್ಚುಲಿ ಅರ್ಧ ದಿವಸ ನಂಬಿಲ್ಲ ನಾನು. 2-3 ಡೇಸಲ್ಲಿ ಯಾವುದೋ ಟ್ರಾನ್ಸಲ್ಲಿದೆ ಅಂದರೆ ಯಾವತ್ತೋ ಹುಷಾರಿಲ್ಲ ಅಥವಾ ಏನೋ ಇದು ಅದು ಬೇರೆ ಬೇರೆ ಆಗುತ್ತೆ. ಬಟ್ ಸಡನ್ ಇಲ್ಲ ಅಂತ ಹೇಳಿದರೆ ಆ ಲೈಫು, ಆಮೇಲೆ ಅವರು ಹಿ ವಾಸ್ ಫುಲ್ ಆಫ್ ಲೈಫ್, ಫುಲ್ ಆಫ್ ಎನರ್ಜಿ, ಫುಲ್ ಆಫ್ ಅಂಥವರು ಇಲ್ಲ ಅಂತ ಹೇಳಿದ್ರೆ ನಮಗೆ ನಂಬೋಕ್ಕಾಗಲ್ಲ ಸರ್. ಇದರ ಜೊತೆಗೆ ಈಗ ಹೇಳ್ತಾ ಇದ್ದೀನಿ ಅಂದರೆ ರಜನಿ ಸರ್ ಅಪ್ಪು ಅವರ ಸಿನಿಮಾಗೆ ಸಪೋರ್ಟ್ ಮಾಡಿದಂಥ ರೀತಿಯಾಗಿ ಸಾಕಷ್ಟು ಘಟನಾವಳಿಗಳನ್ನ ನೀವು ಕಂಡಿರ್ತೀರಿ. ಸೊ ಅಂದರೆ ಕನ್ನಡ ಚಿತ್ರೋದ್ಯಮದಲ್ಲಿ ಎಲ್ಲೋ ಒಂದು ರೀತಿ ಈಗ ಹಂಗೆ ಸ್ಟಾರ್ಗಳು ಒಬ್ಬರಿಗೊಬ್ಬರು ಸಪೋರ್ಟ್ ಮಾಡುವಂಥದ್ದು, ಒಗ್ಗೂಡುವಂಥದ್ದು, ಒಗ್ಗಟ್ಟಾಗಿರುವಂಥದ್ದು ಕಡಿಮೆ ಆಗ್ತಿದೆಯಾ ಹೇಗೆ? ನೀವಂದ್ರೂ ಎಲ್ರಿಗೂ ಆಪ್ತರೆ, ಬಟ್ ಅದನ್ನ ಇನ್ನು ನೆಗೆಟಿವ್ ಆಗಿ ಕೇಳ್ತಾ ಇಲ್ಲ. ಎನ್ವಿರಾನ್ಮೆಂಟ್ ಹೆಂಗೆ ಇಂಡಸ್ಟ್ರಿಗೆ? ಇಲ್ಲ, ಈಗ ನನ್ನ ಲೆಕ್ಕದಲ್ಲಿ ಸ್ಟಾರ್ಸ್ ಒಳಗೆ ಮೇಜರ್ ಇಶ್ಯೂಸ್ ಏನಿಲ್ಲ, ಎಲ್ಲರೂ ಜೊತೆಗಿದ್ದಾರೆ, ಸಪೋರ್ಟ್ ಮಾಡ್ತಾರೆ. ಬಟ್ ಅಫ್ಕೋರ್ಸ್ ಕೆಲವೊಮ್ಮೆ ಫ್ಯಾನ್ ವಾರ್ಗಳು ಈಗ ಅದರಿಂದ ಸ್ವಲ್ಪ ಇಶ್ಯೂಗಳಾಗ್ಬೋದು ನನ್ನ ಲೆಕ್ಕದಲ್ಲಿ. ಅದು ಕನ್ನಡ ಸಿನಿಮಾ ಲವರ್ಸು ಯಾವತ್ತು ಸೈಡ್ ತಗೊಂಡು ಯಾವುದೋ ಇದರಲ್ಲಿ ಪಾರ್ಟಿ ಇಲ್ಲ, ಕಾಂಗ್ರೆಸ್ BJP ಅಥವಾ ಏನೋ ಒಂದು ದಳ ಈ ಥರ ಪಾರ್ಟಿ ಇಲ್ಲ. ಕಲೆ ಮಾತೆಗೆ ಎಲ್ಲ ಮಕ್ಕಳೇ, ಎಲ್ಲರೂ ಒಂದೇ. ಸೊ ಎಲ್ಲರೂ ಜೊತೆಗಿರಬೇಕು. ಆಮೇಲೆ ಏನಾಗುತ್ತೆ, ಸ್ವಲ್ಪ ಫ್ಯಾನ್ಸಿಂದ ಡಿವೈಡ್ ಜಾಸ್ತಿ ಆಗುತ್ತೆ. ಯಾರಿಗೆ ಹೋಗಿ ಕಮೆಂಟ್ ಮಾಡೋದು ಅಥವಾ ಎದುರುಗಡೆ ಹೋಗಿ ಇನ್ಸಲ್ಟ್ ಮಾಡೋದು ಇದು ಸ್ವಲ್ಪ ನಡೀತಾ ಇದೆ ಇತ್ತೀಚೆಗೆ. ಅದು ಐ ಥಿಂಕ್ ಅದು ಸ್ವಲ್ಪ ಅವಾಯ್ಡ್ ಆಗಬೇಕು. ನಟರ ಒಳಗೆ ಅಷ್ಟು ವೈಮನಸ್ಸು ಅಥವಾ ಒಬ್ರಿಗೊಬ್ಬರು ಆಗದೇ ಇರೋದು ನನ್ನ ಲೆಕ್ಕದಲ್ಲಿ ಕಮ್ಮಿ. ಅಷ್ಟು ಏನು ಕಾಣೋ ಥರ ಈಗ ಬೇರೆ ಇಂಡಸ್ಟ್ರಿಯಲ್ಲಿ ಕಾಣೋ ಥರ ಕನ್ನಡದಲ್ಲಿಲ್ಲ. ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಆಗುವಂಥ ಬೆಳವಣಿಗೆಗಳು ಸರ್ ಹೆಂಗೆ ಇಂಡಸ್ಟ್ರಿಗೆ ಒಂದು ರೀತಿ ಸಮಸ್ಯೆ ಆಗುತ್ತಾ ಅಥವಾ ಪಾಸಿಟಿವ್ ಆಗುತ್ತಾ ಹೆಂಗೆ ಅಂತ ನಿಮ್ಗೆ ಅನಿಸುತ್ತೆ? ಏನಾಗಿದೆ ಅಂದರೆ ಈಗ ಜನ ಸ್ಲೋಲಿ ಏನಾಗಿದೆ, ಮುಂಚೆ ಪೇಪರ್ ಓದ್ತಾಯಿದ್ರು, ಆಮೇಲೆ ಟಿ ವಿ ನೋಡ್ತಾಯಿದ್ರು. ಈಗ ಟಿ ವಿಯಿಂದ ಡೈರೆಕ್ಟ್ ಫೋನಿಗೆ ಬಂದಿದ್ದಾರೆ. ಸೊ ಸೋಷಿಯಲ್ ಮೀಡಿಯಾ ವರ್ಕ್ ಆಗುತ್ತೆ, ಅಂದರೆ ಜನರ ಮನಸ್ಸಲ್ಲಿ ಸಿಕ್ಕಾಪಟ್ಟೆ ವರ್ಕ್ ಆಗುತ್ತೆ. ಒಂದು ಕಡೆಯಲ್ಲಿ ಡೆಫಿನೆಟ್ ಈಗ ಪ್ರೆಸ್ ಆಗಲಿ ಟಿ ವಿ ಆಗಲಿ ಹೆಂಗೆ ಒಂದು ಕಡೆ ಪಾಸಿಟಿವ್ ಇನ್ನೊಂದು ಕಡೆ ನೆಗೆಟಿವ್ ಇದ್ದಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಂಗೆ ಇದೆ. ಒಂದು ದೊಡ್ಡ ಪಾಸಿಟಿವ್ ಅಂದರೆ ಇವತ್ತಿಗೆ ಯಾರು ಇನ್ನೊಬ್ಬರ ಅಗತ್ಯ ಇಲ್ಲ. ನಮಗೆಲ್ಲ ಏನಾಗಿತ್ತು ಅಂದರೆ, ನನಗೆ ಒಂದು ಹಾಡು ಆಡಬೇಕಾದ್ರೆ ಒಂದು ಆರ್ಕೆಸ್ಟ್ರಾ ಬೇಕಿತ್ತು, ಅವ್ರ ಹತ್ರ ನಾವು ಹೋಗಿ ದಮ್ಮೆ ಹಾಕಬೇಕು. ಈಗ ಹಂಗೆಲ್ಲ ಟ್ರ್ಯಾಕ್ಸ್ ಇರ್ತವೆ. ಹಂಗೆ ಸಿನಿಮಾ ಮುಂಚೆ ಮಾಡಬೇಕಾದ್ರೆ ಸಿನಿಮಾ ಅದೊಂದು ಗುಪ್ತ ವಿದ್ಯೆ, ಎಲ್ರಿಗೂ ಗೊತ್ತಿರಲಿಲ್ಲ. ಒಂದು 20 ಚಿತ್ರ ಆದಮೇಲೆ ಅವನು ಡೈರೆಕ್ಟ್ರು ಆಗೋದು. ಈಗ ಹಂಗಲ್ಲ, ಈಗ ಯಾರೋ ಅವನು ಟೆಲಿಫೋನಲ್ಲಿ ಯಾವುದು ಮಾಡಿದರೆ ನಾನು ನಾಳೆ ಮಾಡ್ತೀನಿ ಅಂತ ಧೈರ್ಯ ಇದೆ. ಅದರಲ್ಲಿ ಪ್ಲಸ್ಸು ಇದೆ, ನೆಗೆಟಿವ್ ಇದೆ. ಒಂದು ಕಲಿತಾರೆ, ಇನ್ನೊಂದು ಎಡಿಟಿಂಗ್ ಆಗಲಿ ಯಾವುದೋ ಕೆಲಸ. ಈಗ ಏನಾಗಿದೆ, ಎಲ್ರಿಗೂ ನಾನು ಮಾಡಬಹುದು, ಯಾಕೆಂದರೆ ಸಾಫ್ಟ್ವೇರ್ಸ್ ತುಂಬ ಬರ್ತಾ ಇರ್ತವೆ. ಸೊ ಅದರಲ್ಲಿ ಮಾಡಬಹುದು ಅನ್ನೋ ಧೈರ್ಯ ಜಾಸ್ತಿ ಇರುತ್ತೆ. ಸೊ ನಿಮಗೆ ಫಿಲ್ಮ್ಗಳು ಜಾಸ್ತಿ ಬರ್ತಾ ಇದ್ದಾವೆ. ಜಾಸ್ತಿ ಫಿಲ್ಮ್ ಬಂದ ತಕ್ಷಣ ಏನಾಗುತ್ತೆ ಅಂದರೆ ಪಬ್ಲಿಸಿಟಿ ವಿಲ್ ಬಿ ಆನ್ ದ ಸೋಷಿಯಲ್ ಮೀಡಿಯಾ. ಜಾಸ್ತಿ ಫಿಲ್ಮ್ ಬಂದ ತಕ್ಷಣ ಅಂದರೆ ನಿಮಗೆ ಯಾವುದು ಚೆನ್ನಾಗಿದೆ ಯಾವುದು ಚೆನ್ನಾಗಿಲ್ಲ ಗೊತ್ತಾಗಲ್ಲ. ಈಗ ಪ್ಯಾಕೇಜಿಂಗ್ ಅಂತ ಮಾಡ್ತಾರೆ. ಈಗ ಪ್ರೆಸ್ನವ್ರು ಹೊರಗಡೆ ಬರ್ತಾರೆ, ಅದನ್ನು ಹೇಳ್ತಾರೆ ಎಲ್ಲ ಸೂಪರ್ 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 ಅನ್ನೋದಿರುತ್ತೆ. ಮತ್ತು ಎಲ್ಲ ಪಿಕ್ಚರ್ಗೆ ಹಂಗೆ ಇರುತ್ತೆ. ಪಿಕ್ಚರ್ ಒಳಗೆ ಹೋಗಿ ಈಗ ರಿವ್ಯೂ ಅಂತ ಇರ್ತದೆ. ಮುಂಚೆ ಆದರೆ ಯಾವುದೋ ಒಂದು 2 ಪೇಪರ್ ರಿವ್ಯೂನ ನಂಬೋರು ಜನ, ಈಗ ಯಾವ ರಿವ್ಯೂನೂ ನಂಬಲ್ಲ. ಸೊ ನಿಮಗೆ ಯಾವ ಪಿಕ್ಚರ್ ನೋಡಬೇಕು ಜನ ಗೊತ್ತಿಲ್ಲ, ಅಂಟಿಲ್ ನಾನು ತುಂಬ ಕ್ಲೋಸ್ ಇದ್ದವ್ರು ಹೇಳಿದರೆ ಮಾತ್ರ ಹೋಗ್ತೀನಿ ಅಂತ. ಅಷ್ಟೊತ್ತಿಗೆ ಪಿಕ್ಚರ್ ಥಿಯೇಟ್ರಿಂದ ಹೋಗಿರುತ್ತೆ. ಮತ್ತು ಪರವಾಗಿಲ್ಲ OTTಯಲ್ಲಿ ನೋಡೋಣ ಅಂತ ಇರುತ್ತೆ. ಬಟ್ ಥಿಯೇಟ್ರಲ್ಲಿ ಯಾವಾಗ ಪಿಕ್ಚರ್ ಓಡಲ್ವೋ ನಿಮಗೆ ಪ್ರೊಡ್ಯೂಸರ್ಗೆ ಡೈರೆಕ್ಟ್ ಫಂಡಿಂಗ್ ಆಗಲ್ಲ. ಈ ಥರ ಇಲ್ಲದಿದ್ದರೆ ಫಿಲ್ಮು ಹೆಲ್ತಿಗೆ ಒಳ್ಳೆಯದಲ್ಲ. ಇದು ಆ್ಯಕ್ಚುಲಿ ಡೆವಲಪ್ಮೆಂಟ್ ಒಳ್ಳೆಯದಲ್ಲ. ಬಟ್ ಫಿಲ್ಮ್ಸ್ ಕಮ್ಮಿಯಾಗಿ ಒಳ್ಳೆ ಕ್ವಾಲಿಟಿ ಫಿಲ್ಮ್ಸ್ ಬರಬೇಕು. ಈಗ ನನ್ನ ಲೆಕ್ಕದಲ್ಲಿ 2 ತಿಂಗಳಲ್ಲಿ 75 ಚಿತ್ರ, 2 ತಿಂಗಳು 10 ದಿವಸದಲ್ಲಿ 75 ಚಿತ್ರಗಳು ಬಂದಿದ್ದಾವೆ. ನೀವು ಕ್ಯಾಲ್ಕುಲೇಷನ್ ಮಾಡಿದ್ರೆ ನಿಮಗೆ ಮುಂಚೆ 10% ಸಕ್ಸಸ್ ರೇಟ್ ಅಂತ ಬರುತ್ತೆ. ಈಗ ಇದರಲ್ಲಿ 1% ಬರೋಲ್ಲ. 1% ಬಂದರೆ ಒಂದು 2-3 ಹಿಟ್ ಆಗಬೇಕಿತ್ತು. ಸೊ ಇಟ್ಸ್ ಸ್ವಲ್ಪ ಎಲ್ಲರೂ ಸ್ವಲ್ಪ ಇಂಡಸ್ಟ್ರಿಯವ್ರು ಯೋಚನೆ ಮಾಡಬೇಕು. ಸರ್, ಇದೆಲ್ಲದರ ಜೊತೆಗೆ ಸ್ಟಾರ್ ಸಿನಿಮಾಗಳು ಕೂಡ ತಯಾರಾಗುವಂಥದ್ದು ಜಾಸ್ತಿ ಆಗಬೇಕನ್ನೋಂಥ ಮಾತು ಆವಾಗ ಕೇಳಿ ಬರ್ತಾನೆ ಇದೆ. ಸೊ ಅಂತಹ ಬೆಳವಣಿಗೆ ಆದರೆ ಇಂಡಸ್ಟ್ರಿಗೆ ಇದು ಹೇಳ್ತಾರೆ ರೀ, ಸ್ಟಾರುಗಳು ಇನ್ನೂ ಡೇಟ್ ಕೊಡಬೇಕು ಅಂತ.
ಸ್ಟಾರ್ಗಳು ಜಾಸ್ತಿ ಡೇಟ್ ಕೊಟ್ಟರೆ ಅಯ್ಯೋ ಅವ್ರು ಜಾಸ್ತಿ ಕೇಳ್ತಾರೆ ಅಂತಾರೆ ಹೇಳ್ತಾರೆ. ಇದು ಅವ್ರವ್ರದ್ದು. ನಾನು ಹೇಳಬೇಕಂದ್ರೆ ಕೆಪಾಸಿಟಿದವರು ಸ್ಟಾರ್ಗಳನ್ನು ಹುಟ್ಟಾಗಬೇಕು. ಇದು ಧೈರ್ಯ ಇಲ್ಲ. ಆ ಸ್ಟಾರ್ಗಳು ಯಾವನೋ ಮಾಡಿದ ಸ್ಟಾರ್ಗಳನ್ನ ನಾವು ಅವ್ರ ಡೇಟ್ ಬೇಕು ಅಂತ ಹೇಳೋದು ದಡ್ಡತನ. ಇದರಲ್ಲಿ ಈವನ್ ಕೆಲವರು ದೊಡ್ಡವರು ಹೇಳ್ತಾ ಇದ್ದಾರೆ, ಫಿಲ್ಮ್ ಇಸ್ ನಾಟ್ ಎ ಹೀರೋ ಮೀಡಿಯಾ, ಫಿಲ್ಮ್ ಇಸ್ ಎ ಮೇಕರ್ಸ್ ಮೀಡಿಯಾ. ಇಟ್ ಮೇ ಬಿ ದ ಪ್ರೊಡ್ಯೂಸರ್ ಆರ್ ಡೈರೆಕ್ಟ್ರು, ದೇ ಆರ್ ಮೋರ್. ಆರ್ಟಿಸ್ಟ್ ಕ್ಯಾನ್ ಓನ್ಲಿ 1 day or 2 days, ಒಂದು ವಾರದ ಕ್ರೌಡ್ ಎಳಿಬೋದು, ಅದಕ್ಕೆ ದೇ ಆರ್ ಪೇಯ್ಡ್. ನಾನು ಹೇಳೋದು ಅಷ್ಟು ದೊಡ್ಡ ಪ್ರಾಬ್ಲಮ್ ಆಗೋದ್ರೆ ಹಾಕಿ ಅಲ್ಲ, ಹೊಸಬ್ರನ್ನ ಹಾಕೊಂಡು ಪಿಕ್ಚರ್ ಮಾಡಿ, ಅಥವಾ ಪ್ರೆಸೆಂಟ್ ಇಟ್ ವೆಲ್. ಇದು ಯಾವುದು ಧೈರ್ಯ ಇಲ್ಲ. ನಾವು ಅವ್ರಿಗೆ ಕಾಯಬೇಕು ಅಂತ. ಆಮೇಲೆ ಅವ್ರದ್ದು ಪಿಕ್ಚರ್ ಓಡಿಲ್ಲ, ನೆಕ್ಸ್ಟ್ ಪುನಃ ಡೇಟ್ ಕೊಡು ಅಂತ. ಯಾವತ್ತು ಓಡಿಲ್ಲ ಮತ್ತೆ ಡೇಟ್ ಕೊಡು ಅಂತ ಏನಕ್ಕೆ ಕೇಳ್ತಾರೆ ನಮ್ಗೆ ಅರ್ಥ ಆಗಲ್ಲ. ಈ ಕೆಲವ್ರದ್ದು ಜಗಳ ನಡೀತಾ ಇದೆ, ನನಗೆ ವರ್ಕೌಟ್ ಆಗಿಲ್ಲ ಮತ್ತೆ ಒಂದು ಡೇಟ್ ಕೊಡಬೇಕು ಅಂತ. ಸೊ ಹೀರೋಗಳು ಅವ್ರು ಇಷ್ಟ, ಅವರು ಮಾಡ್ತಾರೆ, ಅವರು ಎಷ್ಟು ಪಿಕ್ಚರ್ ಮಾಡಬೇಕು. ಇಲ್ಲಪ್ಪ ನಾನು ರೆಸ್ಟ್ ತಗೋಬೇಕು ಅಂದರೆ ಓಕೆ, ರೆಸ್ಟ್ ತಗೊಳ್ಳಿ. ಅಥವಾ ಇಲ್ಲ ನಾನು ಇಷ್ಟೇ ಮಾಡ್ತೀನಿ, ಅವರವ್ರ ಇಷ್ಟ. ನಾವು ಅದನ್ನು ಇನ್ನೊಬ್ಬರ ಮೇಲೆ ನಾವು ನಮ್ಮ ಒತ್ತಡ ಹೇರೋಕ್ಕಾಗಲ್ಲ. ಇಟ್ಸ್ ಅ ಕ್ರಿಯೇಟಿವ್ ಫೀಲ್ಡ್. ನನಗಿಷ್ಟ, ಅವನು ಇಷ್ಟ ಬಂದ ಒಬ್ಬ ಮಾಡೋನು ಡೈರೆಕ್ಟ್ರೇ 3 ವರ್ಷ ಮಾಡ್ತಾನೆ, ಅಥವಾ ಪ್ರೊಡ್ಯೂಸರ್ ಮಾಡುವಾಗಲಿ ನಾನು ಹಿಂಗೆ ಬೇಕು, ನಾನು ಅಲ್ಲಿಗೆ ಹೋಗಬೇಕು, ಸೀಸನ್ ಬೇಕು, ಮಳೆ ಬೇಕು, ಬಿಸಿಲು ಬೇಕು ಅಂತೇಳಿ ಡಿಲೇ ಮಾಡ್ಬೋದು. ಆಗ ಹೀರೋ ಕೂತ್ಕೊಂಡು ಇಲ್ಲ ಅದೇ ನನಗೆ 3 ತಿಂಗಳಲ್ಲಿ ಮುಗಿಸ್ಬೇಕು ಪಿಕ್ಚರು, ನನಗೇನಕ್ಕೆ ಕೇಳಿತಾರಂತ. ಕ್ರಿಯೇಟಿವ್ ಫೀಲ್ಡಲ್ಲಿ ನಾವು ಕಂಡೀಷನ್ ಹಾಕೋಕ್ಕಾಗಲ್ಲ. ಟೋಟಲಿ ಫೈನಲ್ ಅಂದರೆ ಒಳ್ಳೆ ಚಿತ್ರ ತೆಗಿಬೇಕು. ಒಳ್ಳೆ ಚಿತ್ರ ತಗೊಂಡು ಡೆಫಿನೆಟಾಗಿ ಜನ ಬರ್ತಾರೆ. ಕನ್ನಡಿಗರು ಹೇಳ್ತೀನೊಂದು, ಸ್ವಲ್ಪ ಚೆನ್ನಾಗಿದ್ದರೆ ಅಪ್ಪಿ ಮುದ್ದಾಡ್ತಾರೆ. ಸರ್, ಈಗ ಕನ್ನಡದಲ್ಲಿ ಜಾಸ್ತಿ ಸಿನಿಮಾಗಳು ತಯಾರಾಗ್ತಿರೋಂಥದ್ದು ಎಲ್ಲ ಒಂದು ಕಡೆ ಥಿಯೇಟ್ರಲ್ಲಿ ನಿಲ್ತಾ ಇಲ್ಲ. ಆದರೆ ಈಗ ಜಾಸ್ತಿ ಸಿನಿಮಾಗಳು ತಯಾರಾಗೋದ್ರ ಜೊತೆಗೆ ಬೇರೆ ಭಾಷೆ ಸಿನಿಮಾಗಳ ಕಾಂಪಿಟೇಷನ್ ಕೂಡ ಇರುವಂಥದ್ದು. ಸೊ ಇದೇ ಇಂಡಸ್ಟ್ರಿಗೆ ಮುಂದಿನ ದಿನಗಳು ಸರಿ ಹೋಗಬೇಕು ಅಂದರೆ ಹೆಂಗೆ? ಒಂದು ನಮ್ಮಲ್ಲಿ ಅದು ಮುಂಚಿಂದ ಇರುತ್ತೆ. ನಮ್ಮಲ್ಲಿ ಕನ್ನಡಿಗರಿಗೆ ಅಭಿಮಾನ ಕಮ್ಮಿ. ಬೇರೆ ಯಾವ ಜಾತಿ ಇಲ್ಲ, ನಮ್ಮದು ಭಾಷೆ ಅಂತ ಸ್ವಲ್ಪ ಹೋರಾಟ ಅಂತ ಮಾಡೋದು ಇಲ್ಲೇ. ನಮ್ಮಲ್ಲಿ ಡೆಫಿನೆಟಾಗಿ ಹೇಳ್ತೀನಿ, ಕನ್ನಡಿಗರಲ್ಲಿ ಅಭಿಮಾನದ ಕೊರತೆ ಇದೆ. ನಮ್ಮದು ಅಂತ ಅನಿಸಲ್ಲ ನನಗೆ. ಆಮೇಲೆ ಏನಾಗಿದೆ ಅಂದರೆ, ಈಗ ನೀವು ತಮಿಳ್ ಇಟ್ಕೊಂಡ್ರೆ ಅವ್ರಿಗೆ ಒಂದು ಗರ್ವ ಇದೆ, ನಾನು ತಮಿಳ ಅನ್ನೋದು ಪ್ರೈಡ್ ಇರುತ್ತೆ. ನಾವು ಹೌದಾ, ನೀವು ಕನ್ನಡಿಗರನ್ನು ಪ್ರತಿಯೊಬ್ಬರು ಯಾರೋ ಒಬ್ಬರ ಹತ್ರ ಕೇಳಿ, ಯಾರು ನಿಮ್ಮ ಡೈರೆಕ್ಟ್ರ್ ಯಾರು ಇಷ್ಟ? ಶಂಕರ್ ರಾಜಮೌಳಿ ಬಿಟ್ಟರೆ ನಮ್ಮವ್ರನ್ನ ಹೇಳೋ ಧೈರ್ಯನೂ ನಮಗಿಲ್ಲ, ಅಭಿಮಾನವೂ ಇಲ್ಲ. ಯಾರು ಇಷ್ಟ ಅಂತ ಹೇಳಿ, ಯಾರು ಇಷ್ಟ ಅಂತ ಕೇಳಿ, ಯಾರು ಡೈರೆಕ್ಟ್ರು, ಯಾರು ಮ್ಯೂಸಿಕ್ ಅಂದ ಕೂಡಲೇ ಯಾವುದೋ ಬೇರೆ ಭಾಷೆದ್ದು ಹೇಳ್ಕೆ. ಯಾಕೆಂದ್ರೆ ನಮಗೆ ಅದಕ್ಕೆ ಪ್ರೈಡ್ ಅನ್ನೋದು, ಹೆಮ್ಮೆ ಅನ್ನೋದು ನಮ್ಮಲ್ಲಿ ಇಲ್ಲ. ಅದು ನಮ್ಮಲ್ಲಿ ರಕ್ತವಕ್ಕಗತವಾಗಿ ಬಂದಿದೆ. ಅದು ಏನು ಮಾಡೋಕ್ಕಾಗಲ್ಲ. ನಾವೀಗ ಬೇರೆ ದೇಶಕ್ಕೆ ಹೋದರು ಕನ್ನಡಿಗರು ಎಲ್ಲ ಹೊರಗಡೆ ಬರೋದು ಕಮ್ಮಿ, ಬೇರೆ ಎಲ್ಲ ಬರ್ತಾರೆ. ನಾನು ಹೇಳಿ ಸೌತ್ ಇಂಡಿಯನ್ಸ್ ಬೇರೆ, ಅದು ನಮ್ಮವರು ಅಂತ ಎತ್ಕೊಂಡು ಬರ್ತಾರಲ್ಲ, ಸ್ವಲ್ಪ ಯೂಶ್ವಲಿ ಆ ಹೆಮ್ಮೆ ಕಮ್ಮಿ ಇದೆ. ಇದ್ರ ಜೊತೆ ನಾವು ಹೊರಡಾಟಿದ್ದೀವಲ್ಲ, ಇಲ್ಲಿ ಸ್ವಲ್ಪ ಕಷ್ಟ. ಯಾಕಂದರೆ ಬಿಟ್ಟರೆ ನಾವು ಈಗ ಎಲ್ಲ ಕನ್ನಡ ಡಬ್ಬಿಂಗ್ ಮಾಡ್ತೇವೆ. ಕನ್ನಡ ಡಬ್ಬಿಂಗ್ ಡೆಫಿನೆಟಾಗಿ ಓಡಲ್ಲ. ಯಾಕೆಂದರೆ ನನ್ನ ತೆಲುಗು ಬರುತ್ತೆ, ನನ್ನ ತಮಿಳು ಬರುತ್ತೆ, ನನಗೆ ಮಲಯಾಳಂ ಬರುತ್ತೆ, ನನಗೆ ಎಲ್ಲ ಬರುತ್ತೆ ಅಂತ ಎಲ್ಲ ಅದೇ ಭಾಷೆಗೆ ಹೋಗ್ತಾರೆ ವಿನ ಅದನ್ನು ಕನ್ನಡದಲ್ಲಿ ಕೇಳೋದು ಇಷ್ಟಪಡಲ್ಲ. ಸೊ ನೀವು ಡಬ್ಬಿಂಗ್ ಮಾಡಿದ್ರಲ್ಲಿ ಡಬ್ಬಿಂಗಲ್ಲಿ ಸಕ್ಸಸ್ ಆಗಿದ್ದು ಯಾವುದೂ ಇಲ್ಲ. ಬೇರೆ ಭಾಷೆಯಲ್ಲಿ ಅದು ನಡೆಯುತ್ತೆ. ಯಾಕೆಂದರೆ ಅವ್ರಿಗೆ ಬೇರೆ ಭಾಷೆದು ಗಂಧಗಳಿಗೆ ಗೊತ್ತೇ ಇಲ್ಲ. ನಾವು ಮ್ಯಾನೇಜ್ ಮಾಡ್ತೀವಿ, ಹೌದಾ ತೆಲುಗು ಪರವಾಗಿಲ್ಲ, ಸ್ವಲ್ಪ ಅರ್ಥ ಆಗುತ್ತೆ, ಸಬ್ ಟೈಟಲ್ಸ್ ನೋಡೋಣ ಅಂತ. ಬಟ್ ಬೇರೆ ಭಾಷೆಯಲ್ಲಿ ಹಂಗಿಲ್ಲ. ಸೊ ಡೆಫಿನೆಟಾಗಿ ಇಲ್ಲಿ ಬೇರೆ ಭಾಷೆಗಳ ಕಾಂಪಿಟೇಷನ್ ಇದೆ. ಒಂದು ಲೆಕ್ಕದಲ್ಲಿ ಒಳ್ಳೆಯದು. ನಾವು ಅವ್ರಿಗೆ ಕಾಂಪಿಟೇಷನ್ ಮಾಡುವಾಗ ನಮ್ಮ ಕ್ವಾಲಿಟಿ ಇನ್ನೂ ಜಾಸ್ತಿ ಇರಬೇಕು. ಎಸ್ ಸರ್, ಖಂಡಿತ. ಈಗ ಸದ್ಯಕ್ಕೆ ಸರ್ ನಿಮ್ಮ ಸಿನಿಮಾಗಳು, ನಿಮ್ಮ ಪ್ರಾಜೆಕ್ಟ್ಗಳು ಸರ್ ಈ ವರ್ಷಕ್ಕೆ ಯಾವುದೆಲ್ಲ ತಯಾರು? ಕೋವಿಡ್ ಆದಮೇಲೆ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ. ಅಂದರೆ ಒಂದು ರೆಕಾರ್ಡ್ ಸೆಟ್ ಮಾಡಿದ್ದೀನಿ ನಾನು. ಆ್ಯಕ್ಚುಲಿ ಮಾಡಿದಲ್ಲಿ ಒಂದು 45% 100 days ಇದೆ. ಸಕ್ಸಸ್ ರೇಟ್ ಚೆನ್ನಾಗಿದೆ, ಒಂದು 70-80% ಸಕ್ಸಸ್ ರೇಟ್ ಇದೆ. ಇನ್ನು ಲೆಕ್ಕಕ್ಕೆ ಜಾಸ್ತಿ ಮಾಡೋದಕ್ಕೆ ಇಷ್ಟ ಇಲ್ಲ. ಒಳ್ಳೆ ಪ್ರಾಜೆಕ್ಟ್ ಬಂದರೆ, ಅಂದರೆ ನನಗೆ ಇಷ್ಟ ಆಗೋ ಪ್ರಾಜೆಕ್ಟ್ ಅಂದರೆ ಬೇಸಿಕಲಿ ಕತೆ ಕೇಳ್ತಾ ಇದ್ದೀನಿ. ಇಷ್ಟ ಆಗೋ ಪ್ರಾಜೆಕ್ಟ್ ಇದ್ದರೆ ಮಾಡೋದು, ಬಿಟ್ಟರೆ ಸುಮ್ಮನೆ ಲೆಕ್ಕಕ್ಕೋಸ್ಕರ ಮಾಡೋದು ಬೇಡ ಅಂತಿದ್ದೀನಿ ಸರ್. ಅದೇ ಕುತೂಹಲ ಕೇಳ್ತಾ ಇದ್ದೀನಿ. ಗುರು ಸರ್ ಬೋರ್ ಆದಾಗ, ಬೇಜಾರಾದಾಗ ಬೇರೆ ಏನು ಮಾಡ್ತೀರಿ ಸರ್? ಯಾಕಂದ್ರೆ ನನಗೂ ಇದೇ ಪ್ರಶ್ನೆ ಮಾಡಿದ್ರಿ, ತಮಾಷೆ ಸರ್. ಇಲ್ಲ, ನಾನಂದರೆ ಏನಾಗುತ್ತೆ ಅಂದರೆ, ಯಾವುದೋ ಒಂದು ಕೆಲಸ ಸ್ವಲ್ಪ ಟೈಮ್ ಆದ ನಂತರ ಬೋರ್ ಅನಿಸುತ್ತೆ. ಸಂಗೀತ ಒಂದು ಪ್ಲಸ್ ಅಂದರೆ ನಿಮಗೆ ಅದು ನಾವು ಎಂಜಾಯ್ ಮಾಡ್ತೀವಿ. ಒಂದು 4 ದಿವಸ ಬಿಟ್ಟು ಆ ಕಡೆ ಹೋದರೂ ಮತ್ತೆ ಇದು ಎಳಿತಾನೆ ಇರುತ್ತೆ. ಆ್ಯಂಡ್ ಅಫ್ಕೋರ್ಸ್ ನಮಗೆ ಮ್ಯೂಸಿಕಲ್ಲಿ ಏನು ಹೇಳೋದು, ಈಗ ಶೋಸ್ ಮಾಡ್ತಾಯಿದ್ದೀನಿ. ಸೊ ಬೇರೆ ಕಡೆ ಹೋಗ್ತಾ ಇರ್ತೀನಿ. ಜೊತೆಗೆ ಬೇರೆ ಐ ಗೋಟ್ ಅದರ್ ಬಿಸ್ನೆಸ್ ಟು. ಆಮೇಲೆ ಟೈಮ್ ಲೈಫಲ್ಲಿ ಮನುಷ್ಯನಿಗೆ ಇಷ್ಟಿರೋದು, ಅದನ್ನು ವೇಸ್ಟ್ ಮಾಡೋಕ್ಕೆ ಅಂತ ಹೋಗೋದೇ ಇಲ್ಲ. ಯಾಕೆಂದರೆ ದೇವರು ಒಂದಿಷ್ಟು ಟೈಮ್ ಕೊಟ್ಟಿರ್ತಾರೆ.
ಖುಷಿ. ಈಗ ನಾನು ಆ್ಯಕ್ಚುಲಿ ದುಡ್ಡು ಮಾಡೋಕ್ಕೆ ಅಥವಾ ಯಾವುದು ಕೆರಿಯರ್ ಮಾಡೋಕ್ಕಂತ ಬಂದಿದ್ದಲ್ಲ ಸಿನಿಮಾ ಇಂಡಸ್ಟ್ರಿಗೆ, ಖುಷಿಗೆ ಬಂದಿದ್ದು. ಆ್ಯಕ್ಚುಲಿ ಉಪ್ಪಿ ಅವ್ರು ಕರೆದ್ರು, ಜೊತೆ ಬಾ ಅಂತ ಕರೆದಿರೋದು. ಅಷ್ಟೊತ್ತಿಗೆ ನಾನು ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಅಂತ ಆ ಕನಸು ಗಿನ್ಸು ಎಲ್ಲ ಗೊತ್ತಿರಲಿಲ್ಲ. ಒಮ್ಮೆ ಅನಿಸ್ತು, ಒಂದು ಸೀಸನಲ್ಲಿ. ಸೊ ಇಲ್ಲೇನಾಯ್ತು, ಆಮೇಲೆ ಉಪೇಂದ್ರ ಆದ ನಂತರ ನಾನು ಇದನ್ನು ಕಂಟಿನ್ಯೂ ಮಾಡಿಲ್ಲ, ಮತ್ತೆ ಊರಿಗೆ ಹೋಗಿದೆ. ಯಾವತ್ತು ಚಿತ್ರ ಆದಮೇಲೆ ಓಕೆ ಇಲ್ಲಿ ಮಾಡ್ಬೋದು, ಯಾಕೆಂದರೆ ಜನ ಪ್ರೀತಿ ಸ್ಟಾರ್ಟ್ ಆಯಿತು. ಇದನ್ನು ಇಷ್ಟಪಡೋಕ್ಕೆ ಶುರು ಮಾಡಿದೆ ನಾನು. ಎಷ್ಟು ದುಡ್ಡು ಕೊಟ್ಟರು ನಿಮ್ಮ ಜನ ಪ್ರೀತಿ ಸಿಗಲ್ಲ. ಸೊ ಇದನ್ನು ನಾನು ಇಲ್ಲಿ ದುಡಿಯೋಕ್ಕೆ ಬಂದಿದ್ದ ಇಂಡಸ್ಟ್ರಿನೇ ಅಲ್ಲ. ಬಟ್ ನನಗೆ ನಾನು ಅಂದ್ಕೊಂಡಿದ್ದಕ್ಕಿಂತ ಜನ ಜಾಸ್ತಿ ಪ್ರೀತಿ ಕೊಟ್ಟಿದ್ದಾರೆ. ಅದನ್ನು ಗಳಿಸೋಕ್ಕೆ ಯಾವ ದುಡ್ಡಿಂದಲೂ ಸಾಧ್ಯ ಇಲ್ಲ. ಸೊ ದಟ್ಸ್ ವಾಟ್ ಅದೇ ಮೇಜರ್ ಆಗಿ ಅದು. ಸೊ ಇದನ್ನು ನಾನು ಆ್ಯಕ್ಚುಲಿ ಇಷ್ಟು ಮೇಂಟೈನ್ ಮಾಡಿ ನಾನು ಇನ್ನು ಹೆಸರು ಕೆಡಿಸ್ಕೊಳ್ಳೋದು ಬೇಡ ಅಂತ ಸುಮ್ಮನೆ ಇದ್ದೀನಿ. ಸರ್ ಫೈನಲಿ ನಿಮ್ಮ ವರ್ಡ್ಸು ಸರ್, ಇಡೀ ಇಂಡಸ್ಟ್ರಿ ಬಗ್ಗೆ ಆಯಿತು. ಅಪ್ಪು ರಿಲೀಸ್ ಆಗ್ತಾ ಇದೆ, ಸೊ ಅದ್ರ ಬಗ್ಗೆ. ಇಲ್ಲ, ಅಪ್ಪು ಅವ್ರದ್ದು ರಿಲೀಸು ಡೆಫಿನೆಟ್ ಇದೊಂದು ಹಬ್ಬ ನಮಗೆ. ನನಗೆ ಏನೆನಪಿದೆ, ಫಸ್ಟ್ ರಿಲೀಸ್ ಆದಾಗ ನಾನು ಅಪ್ಪು ಅವ್ರ ಜೊತೆ, ಅಣ್ಣವ್ರ ಜೊತೆ ಈ ಚಿತ್ರನ ನೋಡಿದ್ದೆ. ನಿಜವಾಗ್ಲೂ ಅದೊಂದು ಹಬ್ಬದ ವಾತಾವರಣ. ನನ್ನ ಲೆಕ್ಕದಲ್ಲಿ ಒಂದು 4-5 ಥಿಯೇಟ್ರಿಗೆ ನಾವೆಲ್ಲ ಜೊತೆಗೆ ಹೋಗಿದ್ವಿ, ಅಪ್ಪು ಎಲ್ಲ. ಸೊ ಇವತ್ತು ಅಪ್ಪು ಅವರಿಲ್ಲ, ಬಟ್ ಡೆಫಿನೆಟ್ ಅವರ ಅಭಿಮಾನಿಗಳೆಲ್ಲ ಇದ್ದಾರೆ. ಮತ್ತು ಪಿಕ್ಚರಲ್ಲಿ ಥಿಯೇಟ್ರಲ್ಲಿ ಹೋಗಿ ನೋಡಿರ್ಬೋದು ನೀವು ಆ ಚಿತ್ರನ, ಬಟ್ ಮತ್ತೆ ಥಿಯೇಟ್ರಲ್ಲಿ ಹೋಗಿ ಆ ಒಂದು ಎಕ್ಸ್ಪೀರಿಯನ್ಸ್ ನಾನು ಹೇಳಬೇಕು, ಆ ಅನುಭವನ ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ನಾನು ಹೋಗ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮೆಲ್ಲ ಜರ್ನಿಗೆ ಆಲ್ ದಿ ಬೆಸ್ಟ್. ಹಂಗೆ ಥ್ಯಾಂಕ್ ಯು. ಥಿಯೇಟ್ರಲ್ಲಿ ಸಿಗೋಣ ಮತ್ತೆ ಸರ್. ಶೋರ್ ಸರ್, ಇದಿಷ್ಟು ಏನಂತಂದರೆ ಇಡೀ ಒಂದು ಸಿನಿಮಾ ಇಂಡಸ್ಟ್ರಿಲಿ ಅವರ ಜರ್ನಿ ಆಗಿರ್ಬೋದು, ಜೊತೆಗೆ ಅಪ್ಪು ಸಿನಿಮಾದ ಜೊತೆಗಿನ ಜರ್ನಿ ಬಗ್ಗೆ TV9 ಜೊತೆ ಗುರುಕಿರಣ್ ಸರ್ ಮಾತನಾಡಿರ್ತಕ್ಕಂಥದ್ದು. ನಿರಂತರ ಸುದ್ದಿಗಳಿಗೆ ನೋಡ್ತಾ ಇರಿ TV9. ಹೌದಾ ಸರ್, ಇದಿಷ್ಟು ಗುರುಕಿರಣ್ ಸರ್ ಅವರ ಮಾತಾಗಿರ್ತಕ್ಕಂಥದ್ದು. ಅಂದರೆ ಇಡೀ ಸಿನಿಮಾ ಇಂಡಸ್ಟ್ರಿಯ ಜರ್ನಿ ಆಗಿರ್ಬೋದು, ಅಪ್ಪು ಸಿನಿಮಾದ ಬಗ್ಗೆ ಜೊತೆಗಿನ ಜರ್ನಿ ಆಗಿರ್ಬೋದು, ಎಲ್ಲವೂ ಕೂಡ TV9 ಜೊತೆ ಮಾತನಾಡಿರ್ತಕ್ಕಂಥದ್ದು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.